ಈ ದಿನ ನಮ್ಮ ಆಹಾರ ಇಲಾಖೆಯ ಯೋಜನೆಗಳು ಮತ್ತು ಇರುವಂಥ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಕೇಂದ್ರ ಕಚೇರಿಯಿಂದ ಆಯುಕ್ತರ ಪರವಾಗಿ ನಾನಿವತ್ತು ಹಾಜರಾಗಿದ್ದೇನೆ. ಮ್ಯಾಮ್, ತಾವು ಹೇಳಿದ ಹಾಗೆ ಮ್ಯಾಮ್, ಫಸ್ಟು ಮೆಡಿಕಲ್ ಎಮರ್ಜೆನ್ಸಿ ಬಗ್ಗೆ ನಾನು ಮಾತಾಡ್ತೀನಿ ಮ್ಯಾಮ್. ಒಂದು ವರ್ಷದ ಹಿಂದೆ ಮೆಡಿಕಲ್ ಎಮರ್ಜೆನ್ಸಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಕಾನ್ಸೆಪ್ಟ್ ಇರಲಿಲ್ಲ ಮ್ಯಾಮ್. ಬಟ್ ನಮಗೆ ವಿವಿಧ ಜಿಲ್ಲೆಗಳಿಂದ ಈ ಥರ ಆರೋಗ್ಯ ಸಮಸ್ಯೆ ಇಟ್ಕೊಂಡು BPL ಅಪ್ಲಿಕೇಶನ್ಸ್ ಬೇಕು ಅಂತ ಹೇಳಿ ನಮಗೆ ಅಪ್ಲಿಕೇಶನ್ಸ್ ಬರ್ತಾ ಇತ್ತು. ನಾವು ಅದನ್ನು ಅಪ್ರೂವಲ್ ತಗೊಂಡು ನಂತರ ಸಿಸ್ಟಮಲ್ಲಿ ಎನೇಬಲ್ ಮಾಡಿ ಅವಕಾಶ ಮಾಡಿಕೊಡ್ತಾ ಇದ್ವಿ ಅಪ್ಲಿಕೇಶನ್ಸ್ ಹಾಕೋದಕ್ಕೆ. ನಂತರ ಅವರೆಲ್ಲ ವೆರಿಫಿಕೇಶನ್ ಮಾಡಿ ಪ್ರೊಸೆಸ್ ಮಾಡಿ BPL ಕಾರ್ಡ್ಸನ್ನು ಅಪ್ರೂವ್ ಮಾಡಿ ಕೊಡೋದಕ್ಕೆ ತುಂಬ ಲೇಟ್ ಆಗ್ತಾ ಇತ್ತು. ಇದರಿಂದ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ BPL ಕಾರ್ಡ್ ಅಲಭ್ಯತೆಯಿಂದ ಅವರಿಗೆ ಚಿಕಿತ್ಸೆಗೆಲ್ಲ ಸಮಸ್ಯೆ ಆಗ್ತಾ ಇತ್ತು. ಇದನ್ನ ಮನಗೊಂಡು ಮಾನ್ಯ ಆಹಾರ ಸಚಿವರು ಸಪರೇಟ್ ಆಗಿ ಒಂದು ಮೆಡಿಕಲ್ ಎಮರ್ಜೆನ್ಸಿ ಮಾಡೆಲ್ನೇ ಆಹಾರ ಅಪ್ಲಿಕೇಶನ್ದಲ್ಲಿ ಮಾಡಬೇಕು ಅಂತ ನಿರ್ದೇಶನ ಬಂತು. ಆಮೇಲೆ ನಮಗೆ ಏನು ಜಿಲ್ಲೆಗಳಿಂದ ವಿವಿಧ ಚಿಕಿತ್ಸೆಗಂತೆ ಕಾಯಿಲೆಗಳಿಗೆ ಅಪ್ಲಿಕೇಶನ್ಸ್ ಬರ್ತಾ ಇತ್ತು, ಅದನ್ನೆಲ್ಲ ನಾವು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಒಟ್ಟು 102 ಕಾಯಿಲೆಗಳನ್ನು ನಾವು ಶಾರ್ಟ್ ಲಿಸ್ಟ್ ಮಾಡಿ, ಈ 102 ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆಯುವಂಥ ಯಾವುದೇ ಸಾರ್ವಜನಿಕರಿರ್ಬೋದು, ಅವರು ದಿನದ 24 ಗಂಟೆ ನಮ್ಮ ಮೆಡಿಕಲ್ ಎಮರ್ಜೆನ್ಸಿ ಮಾಡಲಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ ಮೇಡಮ್. ಸೊ ಯಾವಾಗ ಬೇಕಾದರೂ ಹಾಕ್ಬೋದು, ವಿತ್ ಮೆಡಿಕಲ್ ರಿಪೋರ್ಟ್ಸ್, ಡಾಕ್ಯುಮೆಂಟ್ಸ್ ಎಲ್ಲಾನು ಹಾಕ್ಬೇಕು. ವೆಬ್ಸೈಟ್ ಇದೆ ಮೇಡಮ್, ಆರ್ ಅಪ್ಲಿಕೇಶನ್ ವೆಬ್ಸೈಟ್ ಇದೆ, ಆನ್ಲೈನ್ ನಲ್ಲಿ ಇದೆ. ನಿಮಗೆ ಮಾಹಿತಿ ಇದೆಯಾ ವೆಬ್ಸೈಟ್? ಸರಿ, ಅಟ್ಲೀಸ್ಟ್ ಮಾಧ್ಯಮಕ್ಕೆ ಈ ವಿಚಾರ ಶೇರ್ ಮಾಡಿ. ಅದಕ್ಕೆ ಒಂದು ಸಪ್ರೇಟ್ ಒಂದು ವೆಬ್ಸೈಟ್ ಇದೆ. ಆನ್ಲೈನ್ ಅಪ್ಲಿಕೇಶನ್ಸ್ ಕೂಡ ಅಲ್ಲಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಅಟ್ಲೀಸ್ಟ್ ಇವ್ರು ಹೇಳಿದ್ದನ್ನ ಮಾಹಿತಿ ಮಾಧ್ಯಮಕ್ಕೆ ಕೊಡಿ. ಥ್ರೂ ಮಾಧ್ಯಮ ಅವ್ರು ಯಾವ ರೀತಿ ರೀಚ್ ಮಾಡಬೇಕು ದಾರಿ ಹುಡುಕ್ತಾರೆ. ಅವ್ರು ಪಬ್ಲಿಕ್ ಅಟ್ಲೀಸ್ಟ್ ರೀಚ್ ಮಾಡ್ತಾರೆ. ಹಾಸ್ಪಿಟಲ್ಸ್ ಅಲ್ಲಿ ನಿಮ್ದಿದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ. ಹಾಸ್ಪಿಟಲಲ್ಲಿ ಎಷ್ಟು % ಬರ್ತಿದೆ ನಿಮ್ಮ ಪ್ರಕಾರ? 2 ಅರ್ಜಿ ಸಾಕ ಅಮ್ಮ? ಮೊದಲಿಂದ ಮಾಹಿತಿ ಇಲ್ಲಮ್ಮ, ಮಾಹಿತಿ ಕೊರತೆ ಇದೆ. ಒಂದು ಅರ್ಜಿ ಅಲ್ಲ, ಒಂದು ಅಪ್ಲಿಕೇಶನ್ ಅಂದ್ಕೊಂಡು ಖುಷಿ ಪಡೋ ಆಫೀಸರ್ ಆಗ್ಬಾರ್ದು ನೀನು. ಮೇಡಮ್, ಮಾಹಿತಿ ಕೊಡಿ, ಹಾಸ್ಪಿಟಲ್ಸ್ ಅಲ್ಲಿ ಮಾಹಿತಿ ಕೊಡಿ, ಮಾಧ್ಯಮಕ್ಕೆ ಮಾಹಿತಿ ಕೊಡಿ ಪ್ಲೀಸ್. ಮೇಡಮ್, KGF ಅಲ್ಲಿ ಮ್ಯಾಮ್ ಇವತ್ತಿನ ತಾರೀಕಿಗೆ 15 ಮೆಡಿಕಲ್ ಎಮರ್ಜೆನ್ಸಿ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ. ಸೊ ಇದನ್ನ ಅಪ್ರೂವ್ ಮಾಡೋದಕ್ಕೆ ನಾವು DDRಗೆ ಕೊಟ್ಟಿದ್ದೀವಿ ಮೇಡಮ್. ಬೇರೆ ಜಾಗದಲ್ಲಿ ನೀವು ಹೇಳ್ತಾ ಇದ್ದೀರಾ ಮೆಡಿಕಲ್ ಸರ್ವಿಸಸ್ಗೆ ಒಂದು ಮಾಡೆಲ್ ಮಾಡಿದೀರಾ ಅಂತಂದ್ಬಿಟ್ಟು, ಬೇರೆಯವರೆಲ್ಲ ಅದ್ರ ಉಪಯೋಗ ಪಡ್ಕೋತಾ ಇರ್ತಾರೆ, ಹೌದಲ್ವಾ? ಥ್ರೂಔಟ್ ದಿ ಸ್ಟೇಟ್ ಇದೆ. ಥ್ರೂಔಟ್ ದಿ ಸ್ಟೇಟ್ ಎಷ್ಟು ಜನ ಆನ್ಲೈನ್ ಅಲ್ಲಿ ಥ್ರೂಔಟ್ ದ ಸ್ಟೇಟ್ ನಿಮ್ಗೆ ಎವ್ರಿ ಮಂತ್ ಅಥವಾ ಆ ಥರ ಅಪ್ಲಿಕೇಶನ್ಸ್ ಹಾಕಿ ಬೆನಿಫಿಟ್ಸ್ ತಗೊಂಡಿರೋರು ಮಾಹಿತಿ ಕೊಡಕ್ಕಾಗತ್ತಾ? ಇದೆ ಮೇಡಮ್. 15 ಅಪ್ಲಿಕೇಶನ್ಸ್ಗೆ ನೀವು ಒಂದು ಅಪ್ಲಿಕೇಶನ್ಸ್ ಬಂದಿದೆ, ಯಾರೋ ಟೈಮ್ ಇರಲ್ಲ, ಆನ್ಲೈನ್ ಅಲ್ಲೆಲ್ಲ ಹುಡುಕಿ ಒಬ್ರು ಹಾಕೊಂಡಿರ್ತಾರೆ. ಎಜುಕೇಟ್ ಮಾಡ್ತಾ ಇದ್ದೀರಾ ಅಂತನಾ? ಮಾಹಿತಿ ಕೊಡಿ ಮಾಧ್ಯಮಕ್ಕೆ, ಸೊ ದಟ್ ಅವರು ಅಟ್ಲೀಸ್ಟ್ ಪಬ್ಲಿಕ್ ಈ ಥರದ್ದು ಸರ್ವಿಸಸ್ ಇದೆ, ಹೆಲ್ತ್ ಗ್ರೌಂಡ್ಸ್ ಮೇಲೆ ಈ ಥರದ್ದು ಒಂದು ಸಪ್ರೇಟ್. ನನಗೆ ಒಂದು ಅವ್ರ ಮುಗ್ಧತೆನೋ ನಿಮ್ಮ ಅಧಿಕಾರಿಗಳದ್ದು, ಅಥವಾ ಮಾಹಿತಿ ಇದ್ದು ಅದನ್ನ ಅವ್ರಿಗೆ ಅರ್ಥ ಮಾಡ್ಸಕ್ಕೆ ಬರ್ತಾ ಇಲ್ವಾ, ಎರಡೂ ಒಂದು ಇದೆ. ಇಲ್ಲ ಅವರು ಮುಗ್ಧರಿರ್ಬೇಕು, ಇಲ್ಲ ಅವರಿಗೆ ಕೆಲಸ ಗೊತ್ತಿದ್ದು ಅವ್ರಿಗೆ ಅರ್ಥ ಮಾಡಿಸಿ ಪಬ್ಲಿಕ್ಗೆ ಸರ್ವಿಸ್ ಮಾಡೋ ಅಂತ ಮನ್ಸು ಬರ್ದೇ ಇರಬೇಕು. ಇಲ್ಲ ಅವರಿಗೆ ಮಾಹಿತಿನೇ ಇಲ್ಲದೆ ಇರ್ಬೋದು ನಿಮ್ಮ ಇಲಾಖೆದ. ನಾನೀಗ ಕೇಳಿ ತಿಳ್ಕೊತಾ ಇದ್ದೀನಿ, ಅವರೆಷ್ಟು ಕೇಳಿ ತಿಳ್ಕೊಂಡು ಪಬ್ಲಿಕ್ಗೆ ಅದು ಉಪಯೋಗ ಆಗೋಂಗೆ ಮಾಡಿದಾರೋ ಗೊತ್ತಿಲ್ಲ. ಪಬ್ಲಿಕ್ ಉಪಯೋಗ ಆಗ್ಬೇಕಂದ್ರೆ ಮೊದಲನೇ ಫೇಸ್ ಏನಂದ್ರೆ ಮಾಧ್ಯಮಕ್ಕೆ ಕೇಳಿದ್ರೆ ಇಂಥದ್ದೊಂದು ಸರ್ವಿಸಸ್ ಇದೆ ಅಂದರೆ ಯಾರೋ ಒಬ್ಬ ನ್ಯೂಸ್ ನೋಡೋನು, ಅವ್ರ ಏನು ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಬೆಳಗ್ಗೆ 8 hours 10 hours ಕೆಲಸ ಮಾಡೋರು KGF ಅಲ್ಲಿದ್ದಾರೆ. ಫ್ರೀಯಾಗಿ ಯಾವ ಆಫೀಸಿಗೆ ಬಂದು ಮಾಹಿತಿ ತಗೋತಾರೋ ಇಲ್ಲ, ಅಟ್ಲೀಸ್ಟ್ ನ್ಯೂಸ್ ನೋಡ್ತಾರೇನೋ. ಆ ನ್ಯೂಸ್ ಮುಖಾಂತರ ಅವ್ರ ಅಟೆನ್ಷನ್ ಆ ಒಂದು 5 minutes ಟೈಮ್ನ ತಗೊಂಡು ಇಂಥ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡಿ ನೀವು ಇಲಾಖೆಯವರು ಮಾಡಬೇಕಿದೆ. ನೋಟ್ ಮಾಡ್ಕೊಂಡು ಮಾಡಬೇಕು. ವೆಬ್ಸೈಟ್ ಬಗ್ಗೆ ಮಾಹಿತಿ ನೀಟಾಗಿ ಕೊಡ್ತೀರಾ? ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀರಾ? ಆನ್ಲೈನ್ ಸರ್ವಿಸಸ್ನ ಹೆಲ್ತ್ ಗ್ರೌಂಡ್ಸ್ ಮೇಲೆ ನೀವು 1 ವರ್ಷದಲ್ಲಿ ಮಾಡಿರೋ ಅಂಥದ್ದು ಇದೊಂದು ಪ್ರಗತಿ.
ಇದ್ರ ಉಪಯೋಗ ಎಷ್ಟು ಜನ ಬೆಂಗಳೂರಲ್ಲಿ ಪಡೆದಿದ್ದಾರಾ, ಕೋಲಾರಲ್ಲಿ ಪಡೆದಿದ್ದಾರಾ, ಅಥವಾ ವಿಶೇಷವಾಗಿ KGF ಜನನೇ ಪಡೆದಿದ್ದಾರಾ? ಮಾಹಿತಿ ಕೊಡಿ. ಜನಕ್ಕೆ ಉಪಯೋಗ ಆಗ್ಲಿ ಅಂತಾನೆ ಅಲ್ವಾ ಈ ಸೌಕರ್ಯ ನೀವು ಶುರು ಮಾಡಿರೋದು. ನೀವು 101 ಡಿಸೀಸಸ್ ಅಂತೀರಾ, ಅಟ್ಲೀಸ್ಟ್ ಒಂದು 20-30 ಎಮರ್ಜೆನ್ಸಿ ಸರ್ವಿಸಸ್ ಸಿಕ್ಬಿಟ್ರು ಲಕ್ಕಿ ಅನ್ಕೊಂಡ್ಬಿಡ್ತಾರೆ. ಕೊಟ್ರು ನನಗೆ ಇದನ್ನು ಕೊಟ್ರು. ಜೂನ್ 5-6-2026 3,000 ಜನ ತಗೊಂಡಿದ್ದಾರೆ. ಇದು ಕೂಡ ಯಾಕೆ ಇಷ್ಟು ಬರೀ 3,000 ಅಪ್ಲಿಕೇಶನ್ಸ್ ಬಂದಿದೆ ಅಂತಂದ್ರೆ ಅವೇರ್ನೆಸ್ ಕಡಿಮೆ. ನೋಡಿ ಎಷ್ಟೊಂದು, ನೀವು ಕೆಲವೊಂದು ಜಿಲ್ಲೆಗಳು ನೋಡಿ, ಅವ್ರು ತಗೊಳಕ್ಕಾಗತ್ತೆ. ಅಪ್ರೂವ್ ಜನರಲಿ ಅಪ್ಲಿಕೇಶನ್ಸ್ 1,52,000 ಅಪ್ಲಿಕೇಶನ್ಸ್ ಬಂದಿದೆ. ಅಪ್ಲಿಕೇಶನ್ಸ್ ಅಲ್ಲಿ 3,000 ಅಪ್ಲಿಕೇಶನ್ಸ್ ಅಪ್ರೂವ್ ಆಗಿದೆ. ಒಂದು ತಿಂಗಳಿಗೆ. ಆನ್ಲೈನ್ ಅಲ್ಲಿ ಕೋಲಾರ ಜಿಲ್ಲೆಯಿಂದನೂ 2,238 ಅಪ್ಲಿಕೇಶನ್ಸ್ ಆನ್ಲೈನ್ ಅಲ್ಲಿ ಹಾಕೊಂಡಿದ್ದಾರೆ. ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೊಂಡಿದ್ದಾರೆ 1 ಮಂತ್ ಅಲ್ಲಿ. ಸೊ ನಮ್ಮಲ್ಲಿ ಅವೇರ್ನೆಸ್ ಕಡಿಮೆ ಇದೆ ಅಂತಾನೆ ಅರ್ಥ. ಮೇಡಮ್, ಇದ್ರ ಬಗ್ಗೆ ನಾವು ಆಲ್ರೆಡಿ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಆಫೀಸರ್ಸ್ಗೂ ಮತ್ತೆ ಫುಡ್ ಇನ್ಸ್ಪೆಕ್ಟರ್ಸ್ಗೂ ನಿರಂತರವಾಗಿ ನಾವು ತರಬೇತಿಯನ್ನು ನೀಡಿದ್ವಿ ಮೇಡಮ್. ಯಾವ ತರ ಪ್ರೊಸೆಸ್ ಫ್ಲೋ ಇರುತ್ತೆ, ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಯಾವ ತರ ವೆರಿಫಿಕೇಶನ್ ಮಾಡಬೇಕು ಅಂತ. ತಾವು ಹೇಳ್ದಂಗೆ ಮೇಡಮ್, ವಿದಿನ್ 24 hours ಸಹ ಇದನ್ನ ಅವ್ರು ಅಪ್ರೂವ್ ಮಾಡ್ಬೋದು ಮೇಡಮ್. ಈ ಹಿಂದೆ ಅದನ್ನ ರಾಜ್ಯ ಕೇಂದ್ರ ಕಚೇರಿ ಕಳಿಸ್ಬಿಟ್ಟು ಅಲ್ಲಿಂದ ನಮ್ಮ ಕಡೆ ಅಪ್ರೂವ್ ಮಾಡಿಸ್ಬೇಕಾಗಿತ್ತು. ಅದು ಯಾವ್ದು ಹರ್ಡಲ್ಸ್ ಇರ್ಕೂಡ್ದು, ಇನ್ ಟೈಮಲ್ಲಿ ಅವ್ರಿಗೆ ರೇಷನ್ ಕಾರ್ಡ್ ಸಿಗಬೇಕು, ಅವ್ರಿಗೆ ಚಿಕಿತ್ಸೆ ಆಗ್ಬೇಕು ಅಂತೇಳಿ ಒಂದೇ ಒಂದು ಕಾರಣಕ್ಕೆ ಎಲ್ಲೋ ಸೆಂಟ್ರಲೈಸ್ ಇರುವಂತ ಎಲ್ಲಾ ಪವರ್ಸ್ ಅನ್ನ ಡೆಲಿಗೇಟ್ ಮಾಡಿ ನಾವು ಡಿಸ್ಟ್ರಿಕ್ಟ್ ಕೊಟ್ಬಿಟ್ಟಿದ್ದೀವಿ ನಾವು. ಸೊ ಇದು ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಸ್ವಲ್ಪ ಜಿಲ್ಲೆದ ಇದು ಮೆಡಿಕಲ್ ಎಮರ್ಜೆನ್ಸಿಗೆ ಇನ್ನೊಂದು ನಿಮ್ಮ ಸರ್ವಿಸಸ್ ಎಲ್ಲಾದ್ರೂ ಒಂದು ವೆಬ್ಸೈಟ್ ಹಾಕಿ, ಇವ್ರಿಗೆ ಏನಾದ್ರೂ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ನಮ್ಮ ಕನ್ಸರ್ನ್ ಮೆಡಿಕಲ್ ಎಮರ್ಜೆನ್ಸಿಗೆ ಈ ಥರದ್ದು ಒಂದು ನೀವು ಫುಡ್ ಇನ್ಸ್ಪೆಕ್ಟರ್ ವೆರಿಫಿಕೇಶನ್ ಮಾಡಬೇಕು ಮೇಡಮ್. ವೆರಿಫಿಕೇಶನ್ ಮಾಡಿ ಅವರು ಎಲಿಜಿಬಲ್ ಇದಾರ ಇಲ್ಲ ಅಂತ ಬಿಟ್ಟು ರಿಪೋರ್ಟ್ ಹಾಕಬೇಕು. ಆ ರಿಪೋರ್ಟ್ ಕಳಿಸ್ TD ಅವರಿಗೆ ಕಳಿಸ್ಕೊಟ್ರೆ ಅವ್ರು ಅಪ್ರೂವ್ ಮಾಡಿ ಕೊಟ್ಬಿಟ್ರೆ ಅವ್ರು ಅಪ್ರೂವ್ ಮಾಡ್ತಾರೆ. ಅವ್ರ ಅಪ್ಲಿಕೇಶನ್ ಆದ್ಮೇಲೆ ನೀವು ಹೋಗಿ ಯಾರು ಅರ್ಜಿ ಹಾಕೊಂಡಿದಾರೋ ಅವ್ರನ್ನ ವೆರಿಫಿಕೇಶನ್ ಮಾಡ್ತೀರಾ? ಈಗ 15 ಅಪ್ಲಿಕೇಶನ್ಸ್ ನಿಮ್ಮ ಹತ್ರ ಯಾಕೆ ಪೆಂಡಿಂಗ್ ಇದೆ? ಡಾಕ್ಯುಮೆಂಟ್ ಆಮೇಲೆ ತಗೊಳ್ಬೇಕು. ಕಾರ್ಡ್ ಟ್ರೀಟ್ಮೆಂಟ್ ನೀವು ಗೈಡ್ ಮಾಡ್ಬೇಕು ಅವರಿಗೆ. ಅವ್ರ ಟ್ರೀಟ್ಮೆಂಟ್ಗೆ ಹೋಗ್ಲೇಬೇಕಲ್ವಾ? ಎಂಡ್ ಆಫ್ ದ ಇದು ಅಪ್ಲಿಕೇಶನ್ದು ಪ್ರೊಸೀಜರ್ ಏನು? ಅಟ್ ಎನಿ ಟೈಮ್ ಅವ್ರ ಟ್ರೀಟ್ಮೆಂಟ್ಗೆ ಹೋಗ್ಲೇಬೇಕಾಗುತ್ತೆ. ಟ್ರೀಟ್ಮೆಂಟ್ ಪ್ರೊಸೀಜರ್ ಫಾಲೋ ಮಾಡ್ಬೇಕಂದ್ರೆ ಫಸ್ಟ್ ನಿಮ್ಮಿಂದ ಅವ್ರಿಗೆ ನಿಮಗೆ ಈಗ 15 ಅಪ್ಲಿಕೇಶನ್ ಇಡೀ ನಮ್ಮ KGF ಕಾಣ್ತಾ ಇದೆ. ನಾವೊಂದು ಏರಿಯಾಗೆ ಹೋದ್ರೆ 50 ಜನ ಬರ್ತಾರೆ. ಮೆಡಿಕಲ್ದೇ ಅವ್ರದ್ದು ಪ್ರಾಬ್ಲಮ್ ಆಗಿರುತ್ತೆ. ಅವ್ರಿಗೆ ಏನೋ ಒಂದು ಮೆಡಿಸಿನ್ ಸಿಗುತ್ತೋ, ಟ್ರೀಟ್ಮೆಂಟ್ಗೆ ಅವ್ರು ಒದ್ದಾಡ್ತಾ ಇರ್ತಾರೋ, ಆ ಕಾರ್ಡ್ ಇಟ್ಕೊಂಡು ಯಾವಾಗ್ಲೂ ಕಾರ್ಡ್ ನಂದು BPL ಕ್ಯಾನ್ಸಲ್ ಆಗಿದ್ರಿಂದನೇ ನನಗೆ ಕಷ್ಟ ಆಗ್ತಾ ಇದೆ. ನೀವು ರೇಷನ್ ಕಾರ್ಡ್ ಯಾಕೆ ಕಾಳಜಿ ವಹಿಸ್ಬೇಕು ಅಂದ್ರೆ, ನೀವು BPL ರೇಷನ್ ಕಾರ್ಡ್ ಕೊಟ್ಟರೆ ನಮ್ಮಲ್ಲಿ ಅವ್ರಿಗೆ ಪೆನ್ಷನ್ ಸಿಗುತ್ತೆ. ಬೇರೆ ಬೆನಿಫಿಟ್ಸ್ನು ತಗೊಳ್ಳೋದಕ್ಕಾಗುತ್ತೆ. ಈಗ ಉದಾಹರಣೆಗೆ ಏನಾಗಿದೆ ಕ್ಯಾನ್ಸಲ್ ಆಗಿದೆ, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೇನಂದ್ರೆ ವೆಹಿಕಲ್ ಕ್ಯಾನ್ಸಲ್ ಆದ್ಮೇಲೆ
35,000 ಇನ್ಕಮ್ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಇನ್ಕಮ್ ತರಬೇಕಾದ್ರೆ ಏನಂತಾರೆ, ಇನ್ಕಮ್ ಕೊಡಿ, BPL ಕಾರ್ಡ್ ಕೊಡಿ ಅಂತ ಹೇಳ್ತಾರೆ. ನಮ್ಮ BPL ಕಾರ್ಡ್ಗೆ 1,20,000 ಇನ್ಕಮ್ ಇದ್ರೆ BPL ಕಾರ್ಡ್ ಕೊಡ್ತೀವಿ. 32 ನಾನು BPL ಕಾರ್ಡ್ ಒಂದ್ ನಿಮಿಷ, ಈಗ BPL ನಿಮ್ಗೆ ಕಾರ್ಡ್ BPL ಕಾರ್ಡ್ಗೆ 1,20,000 ಇನ್ಕಮ್ ಇರ್ಬೋದಾ? ಈಗ ಈಗ ನಿಮ್ಮ ಹಂತದಲ್ಲಿ ಏನು ನಿರ್ಧಾರ ಮಾಡಿದ್ದೀರಾ? ಮ್ಯಾಮ್ ಈಗ 2017ರಲ್ಲಿ ಮ್ಯಾಮ್ ಸರ್ಕಾರದಿಂದ ಒಂದು ಆದೇಶ ಆಗಿದೆ. ಅದರಲ್ಲಿ ನಮಗೆ 4 ಹೊರಗಿಡುವ ಮಾನದಂಡಗಳಿದೆ ಮ್ಯಾಮ್. ಯಾರು 1 ಲಕ್ಷಕ್ಕಿಂತ ಹೆಚ್ಚಿಗೆ ಅವ್ರದ್ದು ಆದಾಯ ಇದೆ, ವಾರ್ಷಿಕ ಆದಾಯ, ಯಾರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದೆ, ಯಾರ್ದು 1000 ಚದರ ಅಡಿಗಿಂತ ಹೆಚ್ಚಿನ ಅಂದ್ರೆ ನಗರ ಪ್ರದೇಶದಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಮತ್ತೆ ಆಮೇಲೆ 3 ಹೆಕ್ಟೇರ್ ಕೃಷಿ ಜಮೀನಿದೆ, ಇವರನ್ನ 3 ಹೆಕ್ಟರ್ಕ್ಕಿಂತ ಜಾಸ್ತಿ ಕೃಷಿ ಜಮೀನಿದೆ, ಇವ್ರುಗಳನ್ನ ಹೊರತುಪಡಿಸಿ ಮಿಕ್ಕಿದವರು ಎಲ್ಲರಿಗೂ BPL ಕಾರ್ಡ್ ತಗೊಳ್ಳೋದಕ್ಕೆ ಅರ್ಹತೆ ಇದೆ ಮೇಡಮ್. ಇದು 2017 ಸರ್ಕ್ಯುಲರ್ ಮೇಡಮ್ ನಮ್ದು. ಸೊ ಇದನ್ನ ಈಗ ಪರಿಷ್ಕರಣೆ ಮಾಡಬೇಕು ಅಂತ ಹೇಳಿ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಸಹ ನಮಗೆ ರೆಕಮೆಂಡ್ ಮಾಡಿದೆ ಮೇಡಮ್. ಅವರು ರಿಪೋರ್ಟ್ ಅಲ್ಲಿ 2.5 ಇಂದ 3 ಲಕ್ಷಕ್ಕೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ವಿ ಮೇಡಮ್. ಅಲ್ಲಿ ಕನ್ಸಿಡರೇಷನ್ ಅಲ್ಲಿ ಇದೆ ಬಾಕಿ. ಆಯ್ತು, BPL ಮಾನದಂಡ ಏನೇನಕ್ಕೆ ಕೇಳ್ತೀರಾ ನೀವು? ಫಸ್ಟ್ ಆಫ್ ಆಲ್ ಹೇಳಿ, BPL ಏನೇನಕ್ಕೆ ಬೇಕಾಗತ್ತೆ ನಿಮ್ಗೆ? ಪ್ರತಿಯೊಂದು ಅಲ್ಲ ಕೊಡಕ್ ಬರಲ್ಲ. ಈಗ ಮೊನ್ನೆ ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು, APL ಕಾರ್ಡ್ ಇದ್ದವ್ರಿಗೂ ಪೆನ್ಷನ್ ಕೊಡಬೇಕು ಅಂತ ಹೇಳ್ತಾರೆ. ಹೌದು ಮೇಡಮ್, ಹೌದು ಹೌದು. ದಾರಿ ಹುಡುಕೋದು ಸತ್ಯ ಮಾಡಿದ್ವಿ, ಅದಕ್ಕೆ ಪರಿಹಾರ ಹುಡುಕ್ತೀವಿ. BPL ಕಾರ್ಡ್ ಏನ್ ಮಾಡಿ ಮೇಡಮ್, ನಮ್ಮ ಇಲಾಖೆ ವತಿಯಿಂದ BPL ಕಾರ್ಡ್ ಬರೀ ರೇಷನ್ ಮಾತ್ರ ಮಾನದಂಡ ಇಟ್ಕೊಂಡಿದ್ದೀವಿ ಮೇಡಮ್. ಬೇರೆ ಬೇರೆ ಇಲಾಖೆಯವರು ಆ ಇಲಾಖೆ ಕಾರ್ಯಕ್ರಮನ ರೂಪಿಸ್ಬೇಕಾದ್ರೆ ನಮ್ಮಿಂದ ಡಾಟಾ ತಗೊಳ್ತಾ ಇದ್ದಾರೆ. ಈಗ ನಮ್ಮ ಡಾಟಾ ತಗೋತು ಅಂದರೆ ಅವ್ರಿಗೆ BPL ನಾವೆಲ್ಲ ಪಕ್ಕ ಇವ್ರು ಕಡಿಮೆ BPL ಅಂದರೆ ಬಿಲೋ ಪಾವರ್ಟಿ ರೇಟ್ ಅಂದರೆ ಇವರು 25,000 30,000 ಆದಾಯದೊಳಗೆ ಇದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ನಾವು 1,10,000 ಆದಾಯ ಇರೋರ್ಗೂ ಸುಧಾ BPL ಕಾರ್ಡ್ ಕೊಟ್ಟಿದ್ದೀವಿ. ಆ ಮಾನದಂಡನ ಬೇರೆ ಅನ್ಯ ಇಲಾಖೆಯರು ನಮ್ಮ ಮಾನದಂಡ BPL ಕಾರ್ಡ್ ಕೊಡುವಾಗ ನೀವು ಆಧಾರ್ ಕಾರ್ಡ್ ನ ನೀವು ಅದಕ್ಕೆ ಸೀಡ್ ಮಾಡಿದೀವಿ ಮೇಡಮ್. ಫೀಡ್ ಮಾಡಿದ್ವಿ. ಅಂದ್ರೆ ಪ್ರತಿ ಪ್ರತಿ ಕಾರ್ಡು ಕನೆಕ್ಟ್ ಆಗಿದೆ ಆಧಾರ್ ಪ್ರತಿ ಕಾರ್ಡ್ ಜೊತೆ. ಸದಸ್ಯರದು ಆಗಿದೆ ಮೇಡಮ್. ಈ ಹುಟ್ಟಿದಿರೋ ಮಗುದು ಸುಧಾ ಅವರು ಆಧಾರ್ ಕಾರ್ಡ್ ಮಾಡ್ತಿರ್ತಾರೆ, ತಂದೆ ತಾಯಿಯರೇ ಬಯೋ ಕೊಟ್ಟು ಆಧಾರ್ ಕಾರ್ಡ್ ಮಾಡ್ತಿರ್ತಾರೆ. ಆ ಮಗುದು ಸುಧಾ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದೆ ನಮ್ಮಲ್ಲಿ. ಮೇಡಮ್ ಒಂದು ಕ್ಲಾರಿಫಿಕೇಶನ್ ಮೇಡಮ್, DD ಅವರು ಹೇಳಿದ ಹಾಗೆ BPL ಕಾರ್ಡ್ ಇದ್ರೆ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳೋದು ಇದು ರಿವರ್ಸ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಮೇಡಮ್. ನನಗೆ ಅದು ಗೊತ್ತಿಲ್ಲ ಈ ತಾಲೂಕಲ್ಲಿ ಆ ಥರ ಏನಾದ್ರು ಇದೆಯಾ ಅಂತ. ಯೂಶಲಿ ಇನ್ಕಮ್ ಆಧಾರದ ಮೇಲೆ BPL ಕಾರ್ಡ್ ಕೊಡೋದು ಪ್ರವೃತ್ತಿ ಇದೆ. ಈಗ ನಮ್ಗೆ ಯಾರಾದ್ರೂ ಅಪ್ಲಿಕೇಶನ್ಸ್ BPL ಕಾರ್ಡ್ ಬೇಕು ಅಂತ ಹಾಕಿದ್ರೆ
ನಾವು ಅವ್ರದ್ದು ಇನ್ಕಮ್ ಆರ್ ಡಿ ನಂಬರ್ ತಗೊಂಡ್ಬಿಟ್ಟು ನಾಡ ಕಚೇರಿ ಮೂಲಕ ಆ ಇನ್ಕಮ್ನ ವೆರಿಫೈ ಮಾಡಿಕೊಂಡು 1,20,000ಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಇನ್ಕಮ್ ಅವ್ರಿಗೆ ನಾವು ಬಿ ಪಿ ಎಲ್ ಕಾರ್ಡನ್ನ ಪ್ರೊಸೆಸ್ ಮಾಡೋದಕ್ಕೆ ಅವಕಾಶ ಇದೆ. ಬಟ್ ಇವ್ರು ಹೇಳೋ ಪ್ರಕಾರ ಬಿ ಪಿ ಎಲ್ ಕಾರ್ಡ್ ಇದ್ರೇ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಿರೋ ಅಂತ ಹೇಳೋದು ನಾವು ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ. ಹಾಗಾದ್ರೆ ಮೇಡಮ್ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಹೋದ್ರು ಸುಧಾ 35,000 ಇನ್ಕಮ್ ಇಶ್ಯೂ ಮಾಡ್ಬೋದಲ್ಲ ಇದು ರದ್ದಾಗಿರೋರಿಗೆ? ಅದೇ ಈಗ ಈ ಪ್ರಾಬ್ಲಮ್ ಆಗಿರೋದು ಅದೇ. ಈಗ ಜನಗಳದ್ದು ಏನಾಗಿದೆ, ಒಂದು ನಿಮಿಷ, ಇಲ್ಲಿ ಒಂದು ಕ್ಲಾರಿಫಿಕೇಶನ್. ಈಗ ನಮಗೆ ತಂತ್ರಾಂಶದಲ್ಲಿ ಈ ಕಳೆದ 6 ತಿಂಗಳ ಹಿಂದೆಯಿಂದ ಇದನ್ನ ಅಳವಡಿಸಿರ್ಲಿಲ್ಲ 32,000 ಅನ್ನೋದು. ಅಲ್ಲಿವರೆಗೂ ನಮಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿತ್ತು. ಈಗ ಬಿ ಪಿ ಎಲ್ ಕಾರ್ಡ್ಗೋಸ್ಕರ ನೀವು ಹೇಳೋ ಹಾಗೆ 1,20,000ಕ್ಕೆ ಕೆಳಗೆ ಎಷ್ಟೇ ಇನ್ಕಮ್ ಇದ್ರೂ ಅವರು ರೇಸ್ ಮಾಡ್ಬೋದಾಗಿತ್ತು. ಈಗ ನಮಗೆ ತಂತ್ರಾಂಶದಲ್ಲಿ ಚೆಕ್ ಲಿಸ್ಟ್ ರೈಸ್ ಮಾಡೋದಕ್ಕೇನೆ 32,000 ಫಿಲ್ಲಿಂಗ್ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಯಾರದೇ ಇನ್ಕಮ್ ಸರ್ಟಿಫಿಕೇಟ್ ಇದಕ್ಕೂ ಮುಂಚೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆರ್ ಜನರಲ್ ಸಿಟಿಸನ್ಸ್ಗೆ ಅವಶ್ಯಕತೆ ಇದ್ದಿದ್ದು ಬಿ ಪಿ ಎಲ್ ಕಾರ್ಡ್ಗೋಸ್ಕರನೇ. ಪೆನ್ಷನ್ಗೆ ಅವರು ಸೀಲಿಂಗನ್ನು ಇಂಪೋಸ್ ಮಾಡಿರಲಿಲ್ಲ, ಆದೇಶ ಇದ್ದಿದ್ರು ಸಹ ತಂತ್ರಾಂಶದಲ್ಲಿ ಅಳವಡಿಸಿರಲಿಲ್ಲ. ಅಳವಡಿಸಿದ ಮೇಲೆ ಅವ್ರು ಚೆಕ್ ಲಿಸ್ಟ್ ರೈಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಮತ್ತೆ ನಮಗೆ ಬಿ ಪಿ ಎಲ್ಲಿಂದ ಎ ಪಿ ಎಲ್ ಕನ್ವರ್ಟ್ ಆಗಿರೋ ಕಾರ್ಡ್ಸ್ದು ಮಾಹಿತಿ ಎಲ್ಲ ನಮಗೆ ಕೊಟ್ಬಿಟ್ಟಿದ್ದಾರೆ. ಅಷ್ಟನ್ನು ನಾವು ಕ್ಯಾನ್ಸಲ್ ಮಾಡಲೇಬೇಕಾಗಿರೋ ಅನಿವಾರ್ಯ ಬಂದಿದೆ. ಹಾಗಾಗಿ ನಾವು ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಅವ್ರಿಗೆ ಫಸ್ಟ್ ಕೇಳೋ ವಿಚಾರ ನಿಮ್ಮದು ಬಿ ಪಿ ಎಲ್ ಕಾರ್ಡ ಎ ಪಿ ಎಲ್ ಕಾರ್ಡ ಇದ್ರೆ ಕೊಡ್ತೀವಿ, ಕೊಡಲ್ಲ ಅದು ನೆಕ್ಸ್ಟ್ ಪ್ರಶ್ನೆ. ಫಸ್ಟ್ ನಿಮ್ಮದು ಬಿ ಪಿ ಎಲ್ ಆರ್ ಎ ಪಿ ಎಲ್. ಎ ಪಿ ಎಲ್ ಇದ್ದರೆ ನಾವು ಪ್ರಾಸೆಸ್ ಮಾಡೋಕ್ಕೆ ಬರೋದಿಲ್ಲ, ಯಾಕೆಂದರೆ 1,20,000 ಮೇಲೆ ಕ್ರೈಟೀರಿಯಾ ಆಗುತ್ತೆ. ಒಂದು. ಎರಡನೇದು, ಇನ್ಕಮ್ ಸರ್ಟಿಫಿಕೇಟ್ 32,000 ಅನ್ನೋದು ತಂತ್ರಾಂಶದಲ್ಲಿ ಅಳವಡಿಸಿದ ಮೇಲೆ ಈಗ ಎಲ್ಲರದ್ದು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಯಾವುದನ್ನು ನಾವು ಏಕಾಏಕಿ ಕೊಡ್ತೀವಿ ಬಿಡ್ತೀವಿ ಅನ್ನೋದು ಮಾಡ್ತಾ ಇಲ್ಲ. ನಾವು ಅವ್ರಿಗೆ ಪರಿಶೀಲನೆ ಮಾಡ್ತಾ ಇದ್ದೀವಿ, ಯಾವ ರೀತಿ ಇವ್ರದ್ದು ಇನ್ಕಮ್ ಕನೆಕ್ಟ್ ಆಗಿದೆ ಅದನ್ನು ನೋಡಿದ ನಂತರ ಸ್ಥಳ ತನಿಖೆ ಮಾಡಿ ವಿ ಆರ್ ಐನ ವರದಿ ಪಡ್ಕೊಂಡು ಆದ ನಂತರನೇ ಕೊಡ್ತಾ ಇದ್ದೀವಿ. ಸೊ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಇನ್ಕಮ್ ಸರ್ಟಿಫಿಕೇಟ್ ಅನ್ನೋದು ತಪ್ಪು ಮಾಹಿತಿ. ಇನ್ನೊಂದು ಕ್ಲಾರಿಫಿಕೇಶನ್ ಮೇಡಮ್, ನಮಗೆ ಪಡಿತರ ಚೀಟಿಯಲ್ಲಿ ಗಂಡು ಮಕ್ಕಳಿದ್ದರೆ ಅಂಥವ್ರಿಗೆ ಪೆನ್ಷನ್ನು ಬರೋಲ್ಲ ಅಂತ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಮೇಡಮ್. ಕೆಲವರು ಈಗ ಏನಾಗ್ತಾ ಇದೆ ಅಂದರೆ, ಪಡಿತರ ಚೀಟಿಯಲ್ಲಿ ಅವ್ರ ಗಂಡು ಮಕ್ಕಳ ಹೆಸರನ್ನ ಡಿಲೀಟ್ ಮಾಡಿಸ್ಕೊಂಡು ಇದು ಡಿಲೀಟ್ ಮಾಡಿ ಅಂತ ಬರ್ತಾ ಇದ್ದಾರೆ ನಮ್ಮ ಬಳಿ. ಇದ್ರದ್ದು ಒಂದು ಸಿಂಪಲ್ ಕ್ಲಾರಿಫಿಕೇಶನ್ ಏನಂದರೆ, ಈಗ ತಂದೆ ತಾಯಿ ಮಕ್ಕಳ ಮೇಲೆ ಅವಲಂಬಿತರಾಗಿದ್ದಾಗ ಆ ಮಕ್ಕಳು, ಗಂಡು ಮಕ್ಕಳೇ ಆಗಿರಲಿ ಹೆಣ್ಣು ಮಕ್ಕಳೇ ಆಗಿರಲಿ, ಅವರ ಆದಾಯ ನಮಗೆ ಕುಟುಂಬ ಸಾಫ್ಟ್ವೇರ್ ಮುಖಾಂತರ ಇದು ಹೆಚ್ಚಾಗ್ತಾ ಇದೆ. ಹಾಗಿದ್ರೆ ಈಗ ಒಂದು ಕುಟುಂಬದ ಪ್ರತಿ ಪೆನ್ಷನರ್ಗೆ ನಾವು ಇಂಡಿವಿಜುವಲ್ ಇನ್ಕಮ್ ಮಾಡಿಸಿಲ್ಲ ಇಲ್ಲಿವರೆಗೂ, ವಾರ್ಷಿಕ ಕುಟುಂಬದ ಆದಾಯ ಅಂತಲೇ ತಗೊಂಡಿದ್ದೀವಿ ಇನ್ಕಮ್ ಸರ್ಟಿಫಿಕೇಟಲ್ಲಿ. ಸೊ ವಾರ್ಷಿಕ ಕುಟುಂಬದ ಆದಾಯ ಅಂತ ತಗೊಳ್ಬೇಕಾದ್ರೆ ಆ ಗಂಡು ಮಗು ಆರ್ ಹೆಣ್ಣು ಮಗು ಯಾರು ಸಂಪಾದಿಸ್ತಿದ್ದಾರೋ 1,20,000ಕ್ಕಿಂತ ಮೇಲೆ ಅವ್ರದ್ದು ಇನ್ಕಮ್ ಇಲ್ಲಿ ಹೆಚ್ಚಾಗೋದ್ರಿಂದ ಆ ವಾರ್ಷಿಕ ಕುಟುಂಬದ ಆದಾಯ 32,000 ಅಂತ ಕೊಡ್ಬೇಕಾದ್ರೆ ನಮಗೆ ಅಲ್ಲಿ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಈ 32,000 ಕ್ರೈಟೀರಿಯಾನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ ನಾವು ಆ ಪಾಯಿಂಟ್ನ ನಾವು ಅವ್ರಿಗೆ ಕನ್ವೆ ಮಾಡ್ತಾ ಇದ್ದೀವಿ. ಅದು ಅವ್ರು ಮಾಡಲೇಬೇಕಂತಲ್ಲ, ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಸೊ ಅವ್ರು ನಮಗೆ ಯಾವ ಥರ ಮಾಹಿತಿ ಒದಗಿಸ್ಕೊಡ್ತಾರೋ ಅದನ್ನು ನಾವು ದಾಖಲಾತಿಗಳ ಮುಖಾಂತರ ತಗೊಂಡು ನಾವು ಕ್ರಮ ವಹಿಸ್ತೀವಿ. ಮೇಡಮ್, ಈಗ ನೀವು ಹೇಳೋ ಪ್ರಕಾರ ಏನಾಗುತ್ತೆ ಅಂದರೆ, ಕುಟುಂಬದಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಇಬ್ಬರು ಇದ್ದಾಗ ನನ್ನ ಮಕ್ಕಳು ಆದಾಯನೂ ಕನ್ಸಿಡರ್ ಮಾಡ್ಕೊಳ್ತೀವಿ, ಅದರಿಂದ ನಮ್ಮ ಮಕ್ಕಳದ ಡಿವೈಡ್ ಮಾಡಿ ಅವ್ರ ಹೆಸರು ಕ್ಯಾನ್ಸಲ್ ಮಾಡಬೇಕು ಅನ್ನೋ ರೀತಿಲಿ ಹೇಳ್ತಾ ಇದ್ದೀನಿ ಮೇಡಮ್. ಈಗೇನಾಗುತ್ತೆ ಅಂದರೆ, ಪಡಿತರ ಚೀಟಿಯಲ್ಲಿ ಅವರಿಬ್ಬರ ಹೆಸರನ್ನ ಕ್ಯಾನ್ಸಲ್ ಮಾಡಿದ್ರೆ ನಾವು ಪಡಿತರ ಚೀಟಿ ಅವ್ರಿಗೊಂದು ಕೊಡಬೇಕಾದ್ರೆ ಪಡಿತರ ಚೀಟಿ ಸಂಖ್ಯೆ ರೈಸ್ ಆಗುತ್ತೆ. ಒಂದೇ ಕುಟುಂಬ ಪಡಿತರ ಚೀಟಿ ಸಂಖ್ಯೆ ಆಗುತ್ತೆ. ಈಗ ಅದು ನಮಗೆ ನಮ್ಮಲ್ಲಿ ಆದೇಶ ಆ ಥರ ಅಪ್ಪನಿಗೊಂದು ಕಾರ್ಡು ಮಗನಿಗೊಂದು ಕಾರ್ಡು ಅಂತ ಇಲ್ಲ ಮೇಡಮ್. ಒಂದು ಕುಟುಂಬ ಅಂದರೆ ಒಂದು ಕುಟುಂಬ ಪಡಿತರ ಚೀಟಿನೇ. ಈಗ ಅದನ್ನು ಡಿವೈಡ್ ಮಾಡೋಕ್ಕೆ ಆಗಲ್ಲ ಮೇಡಮ್, ನಮಗೆ ಅದು ತೊಂದರೆ ಆಗುತ್ತೆ. ನಾಳಿಕೆ ಆತನ ಡಿವೈಡ್ ಮಾಡಿಕೊಟ್ಬಿಡ್ತಂದ್ರೆ ಅವ್ನಿಗೊಂದು ರೇಷನ್ ಕಾರ್ಡ್ ಕೊಡಬೇಕಾಗತ್ತೆ, ಅವ್ನ ಕುಟುಂಬಕ್ಕೊಂದು ರೇಷನ್ ಕಾರ್ಡ್ ಕೊಡಬೇಕಾಗತ್ತೆ. ಇದು ಪ್ರಾಬ್ಲಮ್ ಇದೆ ಮೇಡಮ್. ಈಗ ಆ ಮಾನದಂಡ ಇದ್ದರೆ ನಾವು ಈಗೇನು 28,000 ಬಿ ಪಿ ಎಲ್ ಕಾರ್ಡ್ ಇದೆ ನಮ್ಮ ಕೆ ಜಿ ಎಫ್ ಟೌನಲ್ಲಿ, ಇನ್ನು 28,000 ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾಗತ್ತೆ. ಆದರೆ ಕುಟುಂಬ ಇರೋದು ಬರೀ 28,000. 28,000ಕ್ಕೆ 56,000 ಕಾರ್ಡ್ ಕೊಡೋಕ್ಕಾಗಲ್ಲ ಮೇಡಮ್. ಎ ಪಿ ಎಲ್ ಕಾರ್ಡ್ ಕೊಡೋದಕ್ಕೆ ಇನ್ನೇನಕ್ಕೆ ಪ್ರಾವಿಷನ್ ಇದೆ? ಎ ಪಿ ಎಲ್ ಕಾರ್ಡ್ ಕೊಡ್ತಿರಲ್ಲ, ಈಗ ಬಿ ಪಿ ಎಲ್ ಕಾರ್ಡ್ಗೆ ಪೆನ್ಷನ್ ತಗೊಳ್ಳೋ ಅಂಥವ್ರು ಏನೇ ಆದಾಯ ಇಲ್ಲದೆ ಇರೋರು ಎಲಿಜಿಬಲ್ ಇರ್ತಾರೆ.
APL ಕಾರ್ಡು ಯಾರು ಸ್ಯಾಲ್ರಿ ತಗೊಂತಾ ಇದ್ರು ಕೂಡ ಪೆನ್ಷನ್ ಬೆನಿಫಿಟ್ಸ್ ಬೇಡ ಅನ್ನೋರಿಗೆ APL ಕಾರ್ಡ್ ಕೊಡ್ಬೋದಲ್ಲ? APL ಕಾರ್ಡ್ ಕೊಡ್ಲಿಕ್ಕೆ ಯಾವ್ದು ತೊಂದ್ರೆ ಇಲ್ಲ ಮೇಡಮ್. ಹಾ, ಕಾರ್ಡ್ ಕೊಡ್ತೀವಿ, APL ಕೊಡಿ. ಕಾರ್ಡ್ ಈಗ ಒಂದ್ ಕುಟುಂಬದಲ್ಲಿ ಹಂಗಾದ್ರೆ ಮೇಡಮ್ ಒಂದ್ ಏನಾಗುತ್ತೆ ಅಂದ್ರೆ ಕುಟುಂಬದಲ್ಲಿ ಈಗ ತಂದೆ ತಾಯಿಗೆ ವಯಸ್ಸಾದ್ಮೇಲೆ ರಿಟೈರ್ಡ್ ಸ್ಟೇಜ್ ಅಲ್ಲಿ ಇದ್ದಾಗ ಅವರಿಗೆ BPL ಕಾರ್ಡ್ ಬೆನಿಫಿಟ್ ಅವಶ್ಯಕತೆ ಇದೆ. ಹೆಲ್ತ್ ಗ್ರೌಂಡ್ಸ್ ಮೇಲೆನೂ BPL ಕಾರ್ಡ್ ಬೇಕು. ಪೆನ್ಷನ್ ತಗೊಂತಾ ಇದ್ರು BPL ಕಾರ್ಡ್ ಇರ್ಲಿ. ಇವರು ಸ್ಯಾಲ್ರೀಸ್ ತಗೊಳ್ಳೋಂಥವ್ರು ತಂದೆ ತಾಯಿ ಜೊತೆ ಇಲ್ಲದೆ ಇರೋರು ದೂರ ದುಡಿಕೊಂಡಿರೋವಾಗ ಅವ್ರಿಗೊಂದು APL ಕಾರ್ಡ್ ಕೊಡಿ ಅವ್ರಿಗೆ. ಮೇಡಮ್ ಬಡ ಕುಟುಂಬದವನೇ ಸುಧಾ ಅವನಿಗೂ 2 ಮಕ್ಳಿರ್ತವೆ. ಇವರು 4 ಜನದ್ದು ಆದಾಯನ ತಗೊಂಡಾಗ ಅವನ್ನ BPL ಕಾರ್ಡಲ್ಲಿ ಹೆಸರು ತೆಗೆದಾಕಿ ಮತ್ತೆ ಅವನು BPL ಕಾರ್ಡೇ ಕೊಡ್ಬೇಕಾಗುತ್ತೆ. APL ಕೊಡಕ್ಕಾಗಲ್ಲ. ತಾವ್ ಹೇಳ್ದಂಗೆ ಅವನೇನಾದ್ರು ಕೆಲಸದಲ್ಲಿತ್ತು ಬೇರೆ ಕಡೆ ಇತ್ತು ಅಂದ್ರೆ ಮಾಡ್ಬೋದು. ಅದೇ ಕೆಲಸದಲ್ಲಿರೋರ್ನ ಒಟ್ಟಿಗೆ ಆ ಲಿಸ್ಟ್ ಅಲ್ಲಿ ಡಿಲೀಟ್ ಮಾಡಿಸಿ. BPL ಕಾರ್ಡ್ ಲಿಸ್ಟ್ ಅಲ್ಲಿ ಕೆಲಸದಲ್ಲಿ ಇರ್ತಾರೆ. ಈಗ ಹಿಂದೆ 5 ಜನ ಮಕ್ಕಳು 3 ಜನ ಮಕ್ಕಳು ಇರೋ ಅಂತದ್ರಲ್ಲಿ ಒಂದೇ ತಪ್ಪಾಗ್ತಾ ಇದೆ. ಇಲ್ಲ ಒಂದ್ ಮನೆಯಲ್ಲಿ ಮಗ ಆದ್ರೂ ದುಡಿತಾ ಇರ್ತಾನೆ, ಮಗಳಾದ್ರೂ ದುಡಿತಾ ಇರ್ತಾರೆ. ಅವರು ಇವ್ರ ಕಾರ್ಡಲ್ಲೇ ಇರ್ತಾರೆ. ಕುಟುಂಬ ಅಂದಾಗ BPL ಕಾರ್ಡಲ್ಲೇ ಇರ್ತಾರೆ. ಓದೋರ್ಗೂ ಸರಿ, ಆದ್ಮೇಲೆ ಅವ್ರನ್ನ ನೀವು ಆಗೋಗಿರುತ್ತೆ. ಎಲ್ಲೋ ಒಂದು ಎಲ್ಲಿ ಕೆಲಸ ಮಾಡ್ಬೇಕಾಗತ್ತೆ, ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಆ ಕಂಪನಿಯಲ್ಲಿ ಕೆಲಸ ಮಾಡೋವಾಗ ಈ ಮಗುದು ಆಧಾರ್ದೆಲ್ಲ ಡೀಟೇಲ್ಸ್ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಯಾವುದೇ ಕಂಪನಿಯಲ್ಲಿ ಕೆಲ್ಸಕ್ಕೆ ಹೋದಾಗ ಆಧಾರ್, ಬ್ಯಾಂಕ್ ಹೋದಾಗ ಆಧಾರ್ ಡೀಟೇಲ್ಸ್ ಶೇರ್ ಆಗಿರುತ್ತೆ. ಹಾಗೆ ಆ ಒಂದು ಮಗು ಡೀಟೇಲ್ಸ್ ಮೇಲೆ ಇಡೀ ಕುಟುಂಬದಲ್ಲಿ 5 ಜನ ಇರಲಿ, ಇನ್ನೆಷ್ಟು ಜನ ಇರಲಿ, ಬೇರೆ ಎಲ್ಲ ಸರ್ಕಾರದ ಬೆನಿಫಿಟ್ಸ್ಗೆ ತೊಂದರೆ ಆಗ್ತಾ ಇರುತ್ತೆ. ಅವ್ರನ್ನ ಡಿಲೀಟ್ ಮಾಡ್ಲಿ, ಹೊರಗಡೆ ತೆಗೆದಾಗ ಅವ್ರಿಗೆ APL ಕಾರ್ಡ್ದು ಬೆನಿಫಿಟ್ಸ್ ಕೊಡಿ. ಮೇಡಮ್ ಈಗಲೇ ಏನಾಗಿದೆ ಅಂದ್ರೆ ನಮಗೆ ನಮ್ಮ KGF ಟೌನಲ್ಲಿ 18,926 ಕಾರ್ಡ್ ಮಾತ್ರ ನಮ್ಮ ಮಾನದಂಡ ಪ್ರಕಾರ ವಿತರಣೆ ಮಾಡಬೇಕಾಗಿದ್ದು. 2,323 ಕಾರ್ಡು ಆಲ್ರೆಡಿ ಹೆಚ್ಚಿಗೆ ಕೊಟ್ಟು ಇದನ್ನ ರಾಜ್ಯದ ಅನುದಾನದಿಂದ ಅವ್ರಿಗೆ ರೇಷನ್ ಕೊಡ್ತಾ ಇದ್ದೀವಿ ಮೇಡಮ್. ಸೆಂಟ್ರಲ್ ಅನುದಾನ ಬರ್ತಾ ಇಲ್ಲ ಅವ್ರಿಗೆ, ರಾಜ್ಯದ ಅನುದಾನ ಬರ್ತಾ ಇದೆ 2,326 ಜನಕ್ಕೆ. ಈ ಸ್ವಲ್ಪ ಅದು ಕ್ಲಾರಿಫೈ ಮಾಡಿ. ಏನು ಸೆಂಟ್ರಲ್ ಏನೋ ಹೇಳ್ತಾ ಇದಾರೆ, ಅದು ಸ್ವಲ್ಪ ನಮಗೂ ಅರ್ಥ ಆಗ್ಲಿ ಅವ್ರು ಹೇಳಿ. NFSA ಯೋಜನೆ ಅಡಿ ಮೇಡಮ್ ನಮ್ಗೆ ಏನಾಗುತ್ತೆ ಅಂದ್ರೆ NFSA ಯೋಜನೆ ಅಡಿ ಏನ್ ಕೊಡ್ಬೇಕು ಕಾರ್ಡು ಅದಕ್ಕೆ NFSA ಯೋಜನೆ ಹೇಳಿ, ಅದನ್ನ ಬ್ರೀಫ್ ಮಾಡಿ ನಂಗೆ ಅರ್ಥ ಆಗ್ಲಿ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಮೇಡಮ್, ಅದ್ರ ಪ್ರಕಾರ ಅವ್ರ ಪ್ರಕಾರ KGF ಎಷ್ಟು ಜನ ಎಲಿಜಿಬಲ್ ಇದ್ದಾರೆ? 18,920 ಜನ ಇದ್ದಾರೆ ಮೇಡಮ್ ಕಾರ್ಡು ಟೌನ್. ಆದ್ರೆ 21,243 ಕಾರ್ಡ್ ವಿತರಣೆ ಆಗಿದೆ ಮೇಡಮ್. ಇದರಲ್ಲಿ 2,323 ಕಾರ್ಡ್ಗೆ ರಾಜ್ಯದಿಂದ ಅನುದಾನ ಕೊಡ್ತೀವಿ, ಸ್ಟೇಟ್ NFSA ಅಂತ ಕೊಡ್ತಾ ಇದೀವಿ ಮೇಡಮ್. ಅವ್ರು ಏನಾಗ್ತಾ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇದು ನಿಮ್ ಕಾರ್ಡ್ ಎಕ್ಸಸ್ ಇದೆಯಲ್ಲ ಇದು ಯಾಕೆ ಅಂತ ಕೇಳಿ ಅವರು ಈ KPI ರಿಪೋರ್ಟ್ ನ ರೆಡಿ ಮಾಡಿರೋದು ಮೇಡಮ್. ಇದು ಬೇಸಿಕ್ ಇಲ್ಲಿಗೆ ಬರ್ಬೇಕು ನೀವು. ಮೇನ್ ಇಶ್ಯೂ ಶುರು ಆಗಿರೋದು ಇಲ್ಲಿ. KPI ರಿಪೋರ್ಟ್ ನ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ನೀಟಾಗಿ ಬ್ರೀಫ್ ಮಾಡಿ. ಈಗ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಯಾರು GST ಕಟ್ತಾ ಇದ್ದಾರೆ ಅನ್ನೋದನ್ನ ಪಟ್ಟಿನ ವಿಡಿಯೋ ಪ್ರತಿಯೊಂದಕ್ಕೂ ಸುಧಾ ಆಧಾರ್ ಲಿಂಕ್ ಆಗಿರೋದಕ್ಕಿಂತ ಮೇಡಮ್ ಎಲ್ಲಾ ಮಾಹಿತಿನೂ ಸಿಗುತ್ತೆ. ಇವಾಗ ಅದನ್ನ ಮಾಡಿ KPI ರಿಪೋರ್ಟ್ ಕೊಟ್ಟಿದ್ದಾರೆ ಮೇಡಮ್. ಆಯ್ತು, ನಿಮಗೆ ಸೆಂಟ್ರಲ್ ಇಂದ ಒಂದು ಗೈಡ್ ಲೈನ್ಸ್ ಬಂತು, ಈ ಪ್ರೊಸೀಜರ್ ಫಾಲೋ ಮಾಡಿ ಅಂತ. ಹೌದು ಮೇಡಮ್. ಹೌದಲ್ವಾ? ಹೌದು ಮೇಡಮ್. ಅಲ್ಲಿವರೆಗೂ ನಮ್ಮಲ್ಲಿ ಎಷ್ಟು ಜನ BPL ಬೆನಿಫಿಷರೀಸ್ ಇದ್ರು? ನಮ್ಮಲ್ಲಿ ಅಲ್ಲಿವರೆಗೂ ಮೇಡಮ್ 18,920 ಸೆಂಟ್ರಲ್ ಮತ್ತು 2,323 ಸ್ಟೇಟ್, ಒಟ್ಟು 21,243 ಕಾರ್ಡ್ಗಳಿತ್ತು ಮೇಡಮ್ ನಮ್ಗೆ. ಇದ್ರೊಳಗೆ ಇವಾಗ ನಾವು ಅವ್ರು ಹೇಳೋದು ಬರೀ 18,900 ಅಷ್ಟೇ ಎಲಿಜಿಬಲ್ ಅಂತ ಹೇಳೋದು ಸೆಂಟ್ರಲ್ ಗೌರ್ಮೆಂಟ್. ಅವ್ರು ಕ್ಲಾರಿಫೈ ಮಾಡ್ಲಿ ಇವ್ರು ಕ್ಲಾರಿಫೈ. ಮೇಡಮ್ ನಮಗೆ ಇಡೀ ಅವ್ರು ಹೇಳ್ದಂಗೆ ಮೇಡಮ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ಇಡೀ ರಾಜ್ಯಕ್ಕೆ ಮೇಡಮ್ ಅರ್ಬನ್ದಲ್ಲಿ ಅದೇ ಅವರು ನ್ಯಾಷನಲ್ ವೈಸ್ ಸೀಲಿಂಗ್ ಲಿಮಿಟ್ ನ ಫಿಕ್ಸ್ ಮಾಡಿದ್ದಾರೆ. ಅರ್ಬನ್ದಲ್ಲಿ ಎಷ್ಟು ಪಾಪ್ಯುಲೇಷನ್ BPL ಎಲಿಜಿಬಲ್ ಇದೆ, ರೂರಲ್ದಲ್ಲಿ ಎಷ್ಟು ಪಾಪ್ಯುಲೇಷನ್ BPL ಎಲಿಜಿಬಲ್ ಇದೆ ಅಂತ. ಇದು ಸ್ಟೇಟ್ ವೈಸ್ ಮೇಡಮ್. ಸೊ ಅರ್ಬನ್ನಲ್ಲಿ 50%, ರೂರಲ್ದಲ್ಲಿ 75% ಅಂತ ಅದ್ರ ಫಿಕ್ಸ್ ಮಾಡಿದ್ದಾರೆ. ಮಾಡಿಬಿಟ್ಟು ನಮ್ಮ ರಾಜ್ಯಕ್ಕೆ ಒಟ್ಟು 4,01,93,000 ಸೀಲಿಂಗ್ ಲಿಮಿಟ್, ಅಷ್ಟು ಜನ ಎಲಿಜಿಬಲ್ BPL ಕಾರ್ಡ್ಸ್ ತಗೊಳ್ಳೋದಕ್ಕೆ ಎಲಿಜಿಬಲ್ ಬೆನಿಫಿಷರಿ. 4,01,93,000 ಜನ BPL ಕಾರ್ಡ್ಸ್ ತಗೊಳ್ಳೋದಕ್ಕೆ ಎಲಿಜಿಬಲ್ ಅಂತಿದ್ದಾರೆ ಮೇಡಮ್. ಸೊ ಇಷ್ಟು ಜನರಿಗೆ ನಾವು ಸೆಂಟ್ರಲ್ ಅಲ್ಲಿ ಕವರ್ ಮಾಡ್ತಾ ಇದ್ದೀವಿ. ಅದನ್ನ ಹೊರತುಪಡಿಸಿ ಮೇಡಮ್ ನಮ್ಮ ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ನಾವು ಡೇಟಾಬೇಸ್ ತಗೊಂಡ್ರೆ ಅರೌಂಡ್ 16 ಲಕ್ಷ ಕಾರ್ಡ್ಸ್ ನಮ್ಮ ರಾಜ್ಯದ BPL ಕಾರ್ಡ್ಸ್ ಇದಾವೆ. ಅದಕ್ಕೆ 43 ಲಕ್ಷ ಜನ ಬೆನಿಫಿಷರೀಸ್ ಇದ್ದಾರೆ. ಸೊ KPI ಪ್ಯಾರಾಮೀಟರ್ಸ್ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಮೇಡಮ್, ಹೆಚ್ಚುವರಿ ಕೊಟ್ಟಿದ್ದೀವಿ ಪರಿಶೀಲನೆ ಮಾಡಿ ಅಂತ ಹೇಳ್ತಿದಾರಲ್ಲ, ಹೆಚ್ಚುವರಿ ಕೊಟ್ಟಿದ್ದು ಪರಿಶೀಲನೆ ಮಾಡಿ ಅಂತಲ್ಲ, ಕೇಂದ್ರ ಸರ್ಕಾರದವರು
14 ಮಾನದಂಡಗಳನ್ನ ಗುರುತಿಸ್ಬಿಟ್ಟು, ಫಾರ್ ಎಕ್ಸಾಂಪಲ್ 1,20,000 ಇನ್ಕಮ್ ಲಿಮಿಟ್ಸ್ ಇರೋರು, GST ಪೇಮೆಂಟ್ ಮಾಡ್ತಿರೋರು, 3 ಹೆಕ್ಟೇರ್ಗಿಂತ ಜಾಸ್ತಿ ಜಮೀನು ಹೊಂದಿರೋರು, ವೈಟ್ ಬೋರ್ಡ್ಸ್ ಇರೋರು. ಸೊ ಈ ತರ ಒಂದು 14 ಪ್ಯಾರಾಮೀಟರ್ಸ್ ಇದೆ ಮೇಡಮ್. ನಮಗೆ ನಾನು ಕೊಟ್ಟಿದ್ದೀನಿ ಮೇಡಮ್ ನಮ್ಮ ರಿಪೋರ್ಟ್ ಅಲ್ಲಿ. ಈ 14 ಪ್ಯಾರಾಮೀಟರ್ಸ್ ಅಲ್ಲಿ 7,76,000 ಫಲಾನುಭವಿಗಳನ್ನ ಗುರುತಿಸಿದ್ದಾರೆ. ಗುರುತಿಸ್ಬಿಟ್ಟು ಇದು ಶಂಕಾಸ್ಪದ ಫಲಾನುಭವಿಗಳು ಅಂತ ಹೇಳಿದ್ದಾರೆ. ಡಿಲೀಟ್ ಮಾಡಿ ಅಂತ ನಮಗೆ ಎಲ್ಲಿ ನೇರವಾಗಿ ಹೇಳಿಲ್ಲ. These are the suspected beneficiaries which need to be verified at the field level and appropriate action should be taken ಅಂತ ಇದೆ ಮೇಡಮ್ ಡೈರೆಕ್ಷನ್ಸ್. ಆ ಪ್ರಕಾರ ಆ ಇನ್ಫಾರ್ಮೇಶನ್ಸ್ ನಾವು ಪ್ರತಿಯೊಂದು ಜಿಲ್ಲೆಗೆ ಶೇರ್ ಮಾಡಿದ್ದೀವಿ. ಅದ್ರ ಪ್ರಕಾರ ಅವರು ಹೋಗಿ ಡೋರ್ ಟು ಡೋರ್ ವೆರಿಫಿಕೇಶನ್ ವೆಹಿಕಲ್ ಇದ್ರೂ ಅದನ್ನ ಸಸ್ಪೆಕ್ಟ್ ಮಾಡಿದೀರಾ? Suspect ಆಗಿದೆ madam. ಸಸ್ಪೆಕ್ಟ್ ಮಾಡೋ ಲಿಸ್ಟ್ ಅಲ್ಲಿ ಬಂದಿದ್ದಾರೆ. ಬಂದಿದೆ ಮೇಡಮ್. 4-wheeler ವೆಹಿಕಲ್ ಇದ್ರು ಅಂದ್ರೆ ವೈಟ್ ಬೋರ್ಡ್ ಹೇಳ್ತಾ ಇದಾರಲ್ಲ, 4-wheeler ವೆಹಿಕಲ್ ಇದ್ರೆ ವೈಟ್ ಬೋರ್ಡ್ ಇರುವಂತವ್ರು, ಅದು ಸಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇದೆ. ಆಮೇಲೆ ಸ್ಯಾಲರೀಸ್ ತಗೋತಾ ಇರ್ತಾರೆ. ಹೌದು ಮೇಡಮ್. ಸೊ ಅವ್ರದ್ದು ಆಧಾರ್ ಲಿಂಕ್ ಆಗಿ ಅವರು, ಸೊ ಯಾವುದೇ ಒಂದು ಪ್ರೈವೇಟ್ ಕಂಪನಿ ಅಥವಾ IT ಕಂಪನಿಯಲ್ಲಿ ಸ್ಯಾಲರೀಸ್ ತಗೊಂತಾ ಇರೋರು, ಸೊ ನಿಮ್ಗೆ ಆಧಾರ್ ಇಂದಾನೇ ಫೈಂಡ್ ಔಟ್ ಆಗಿರುತ್ತೆ, ಅಥವಾ ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋ ಡಿಪಾರ್ಟ್ಮೆಂಟ್ ಇಂದ ತಗೊಂಡಿದ್ದು ಮೋರ್ ದನ್ 1.2 lakhs ಇನ್ಕಮ್ ಟ್ಯಾಕ್ಸ್ ಯಾರು ಪೇಮೆಂಟ್ ಮಾಡ್ತಿದ್ದಾರೆ. GST ಆನ್ಯುವಲ್ ಟರ್ನ್ ಓವರ್ ಮೋರ್ ದನ್ 25 lakhs. ಆಮೇಲೆ ಇಂಡಿವಿಜುವಲ್ ಡೈರೆಕ್ಟರ್ಸ್ ಇದ್ದಾಗ ಕೆಲವೊಂದು ಸಂಸ್ಥೆಗಳಲ್ಲಿ. ಆಮೇಲೆ ಡುಪ್ಲಿಕೇಟ್ ರೇಷನ್ ಕಾರ್ಡ್ಸ್ ಇದೆ ಮೇಡಮ್. ಇಂಟರ್ ಸ್ಟೇಟ್ ಇದೆ, ಇಂಟರ್ ಸ್ಟೇಟ್ ಅಲ್ಲೂ ಡುಪ್ಲಿಕೇಟ್ ರೇಷನ್ ಕಾರ್ಡ್ಸ್ ಇದೆ. ಆಮೇಲೆ RC ಅಂದ್ರೆ ಬೆನಿಫಿಷರೀಸ್ ಮೋರ್ ದನ್ 100 years ಆ ತರ ಜನನೂ ಇದ್ದಾರೆ. ಆಮೇಲೆ 6 ತಿಂಗಳಿಂದ 12 ತಿಂಗಳಿಂದ ರೇಷನ್ನೇ ತಗೊಂಡಿಲ್ಲ. ಆಮೇಲೆ 18 ವರ್ಷ ಒಳಗಡೆ ಇರುವಂತ ಸದಸ್ಯರುಗಳು ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ರೇಷನ್ ಕಾರ್ಡ್ ತಗೊಳ್ಳೋಂತ ಅವಶ್ಯಕತೆ ಅಂದ್ರೆ ಅವಕಾಶ ಇಲ್ಲ. ಬಟ್ ಆದ್ರೂ ಸಹ ಕೆಲವೊಂದು ಸದಸ್ಯರು 18 ವರ್ಷ ಒಳಗಡೆ ಇದ್ದಾರೆ ಮತ್ತು ಅವ್ರ ಇಂಡಿಪೆಂಡೆಂಟ್ ರೇಷನ್ ಕಾರ್ಡ್ಸ್ ಇದೆ. ಈ ತರ 14 ಪ್ಯಾರಾಮೀಟರ್ಸ್ ಅನ್ನ ಐಡೆಂಟಿಫೈ ಮಾಡಿ ನಮಗೆ ರಾಜ್ಯಾದ್ಯಂತ 7,70,000 ಜನ ಬೆನಿಫಿಷರೀಸ್ ಒಂದು ಸಸ್ಪೆಕ್ಟೆಡ್ ಲಿಸ್ಟ್ ಕೊಟ್ಟಿದ್ರು. ಅದು ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರೋದು ಸೆಂಟ್ರಲ್ ಗವರ್ಮೆಂಟ್ ಇಂದ ಕೊಟ್ಟಿರೋದು. ಹಾಗಾದ್ರೆ ಇವ್ರು ಅದನ್ನೆಲ್ಲ ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿರೋ ಎಲ್ಲ ಪ್ರೊಸೀಜರ್ ಫಾಲೋ ಮಾಡಿ ನಮ್ಮ BPL ಕಾರ್ಡ್ಸ್ ನ ಎಷ್ಟು 7 ಲಕ್ಷದಲ್ಲಿ KGFಗೆ ಎಷ್ಟು ಸಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಬರ್ತಾ ಇದ್ದಾರೆ ಅಷ್ಟು ಜನನು ಇವರು ಹೋಲ್ಡ್ ಮಾಡಿದ್ದಾರೆ. ಮೇಡಮ್ ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಅವರು ಇನ್ಎಲಿಜಿಬಲ್ ಇದ್ದಾರೆ BPL ಕಾರ್ಡ್ ತಗೊಳ್ಳೋದಕ್ಕೆ ಅಂತಿದ್ರೆ ಅವ್ರನ್ನ APL ಕನ್ವರ್ಟ್ ಮಾಡೋದಕ್ಕೆ ನಾವು ಹೇಳಿದೀವಿ ಮೇಡಮ್. ಹೇಳಿ ಇವರು ಕೋಲಾರ ಜಿಲ್ಲೆಯಲ್ಲಿ ಆ ತರ ಸಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇರುವಂತವ್ರು ಎಷ್ಟು ಬೆನಿಫಿಷಿಯರಿ ಇದ್ದಾರೆ, ಇವರು ವೆರಿಫೈ ಮಾಡಿ BPL ಅವ್ರನ್ನ APLಗೆ ಕನ್ವರ್ಟ್ ಮಾಡಿರೋರು ಎಷ್ಟು ಜನ ಅಂತ ಹೇಳಿ ಇವರು. ಇದು ಸೆಂಟ್ರಲ್ ಗವರ್ಮೆಂಟ್ ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸ್ ಮೇಲೆ ಫುಡ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ನಂಬರ್ BPL ಕಾರ್ಡ್ನ APL ಆಗಿ ಕನ್ವರ್ಟ್ ಮಾಡಿದ್ದೀರಾ? ಮೇಡಮ್ ನಮಗೆ KPI ರಿಪೋರ್ಟ್ ಪ್ರಕಾರ 20,020 ಸಸ್ಪೆಕ್ಟೆಡ್ ಲಿಸ್ಟ್ ಕೊಟ್ಟಿದ್ದಾರೆ ಮೇಡಮ್. ಇಡೀ ಜಿಲ್ಲೆದು ಮೇಡಮ್. KGFಗೆ ಬಂದ್ಬಿಡಿ ಹಾಗೇನೆ. ಇದು ಟೋಟಲ್ ಇದೆ ಮೇಡಮ್. ಅದರಲ್ಲಿ 15,327 ಕಾರ್ಡ್ನ BPL ಇಂದ APL ಕನ್ವರ್ಟ್ ಮಾಡಿದ್ವಿ ಮೇಡಮ್. ಎಷ್ಟು? 15,327. ಮತ್ತೆ ಕೋಲಾರಲ್ಲೇ ಇದ್ದೀರಾ? KGF ಮೇಡಮ್ KGF ಅಲ್ಲಿ ಪಟ್ಟಣ ಪ್ರದೇಶದಲ್ಲಿ 1,553 ಸಸ್ಪೆಕ್ಟ್ ಕೊಟ್ಟಿದ್ದಾರೆ ಮೇಡಮ್. ಅದರೊಳಗೆ ನಾವು 1,077 ಕಾರ್ಡನ್ನ BPL ಇಂದ APL ಕನ್ವರ್ಟ್ ಮಾಡಿದ್ದೀವಿ ಮೇಡಮ್. KGF ಟೌನ್ ಮೇಡಮ್. ಗ್ರಾಮೀಣ ಭಾಗದ್ದು ಹೇಳಿ. ಗ್ರಾಮೀಣ ಭಾಗದಲ್ಲಿ 1,434 ಸಸ್ಪೆಕ್ಟ್ ಕೊಟ್ಟಿದ್ದಾರೆ ಮೇಡಮ್. ಅದರಲ್ಲಿ 802 ಕಾರ್ಡನ್ನ BPL ಇಂದ APL ಕನ್ವರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ 1,900 ಇವರು ಸಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅರೌಂಡ್ 2,000 ಅಂತ ಅನ್ಸುತ್ತೆ. 2,000 BPL ಅಂತ ಹೌದಲ್ವಾ? ಒಂದು ಆಡ್ ಮಾಡ್ತೀನಿ ಮೇಡಮ್. ಈ ತರ ಏನಾದ್ರು ಕನ್ವರ್ಷನ್ಸ್ ಆದ ನಂತರ ಆ ಫಲಾನುಭವಿಗಳು, ಯಾಕಂದ್ರೆ ಮೇಡಮ್ ಕೆಲವೊಂದು ಸರಿ ಏನಾಗುತ್ತೆ ಎಲ್ಲಾನು ಫೀಲ್ಡ್ ವೆರಿಫಿಕೇಶನ್ ಆಗಿರಲ್ಲ. ಇವರು ಟೇಬಲ್ ಟಾಪ್ ಎಕ್ಸರ್ಸೈಸು ಮಾಡಿರೋಂಥ ಚಾನ್ಸಸ್ ಭಾಳ ಇದೆ. ಸೊ ಆ ಥರ ಏನಾದ್ರು ಆದಾಗೆ ಆ ಫಲಾನುಭವಿಗಳು ಇಲ್ಲ ನಾವು BPL ಕಾರ್ಡ್ಗೆ ಎಲಿಜಿಬಲ್ ಇದ್ದೀವಿ, ನಮ್ಮನ್ನ ನೀವು ತಪ್ಪಿನಿಂದ APL ಆಗಿ ಮಾಡಿದ್ದೀರಾ ಅಂತ ಹೇಳಿದ್ರೆ ವಿದಿನ್ 45 days ಕನ್ವರ್ಷನ್ಸ್ ಆದ ನಂತರ ವಿದಿನ್ 45 days ಅವರು ಆ ತಾಲೂಕಿನ ತಹಸೀಲ್ದಾರ್ಗೆ ಅರ್ಜಿ ಸಲ್ಲಿಸಬೇಕು ಅಂತಿದೆ. ಸಲ್ಲಿಸಿ ಆದ ನಂತರ ಅದನ್ನ ಫೀಲ್ಡ್ ವೆರಿಫಿಕೇಶನ್ ಮಾಡಿ ವಿದಿನ್ 15 days ಅವ್ರದ್ದು ರಿಸ್ಟೋರ್ ಮಾಡೋದಕ್ಕೆ ಕ್ರಮವಹಿಸಬೇಕು ಅಂತ ಮಾನ್ಯ ಆಹಾರ ಸಚಿವರಿಂದ ಕಟ್ಟುನಿಟ್ಟಾದ ನಿರ್ದೇಶನಗಳು ಇದೆ ಮೇಡಮ್. ಕರೆಕ್ಷನ್ಸ್ಗೆ ಅವಕಾಶ ಇದೆ ಈಗ.
ಫೀಲ್ಡ್ ವೆರಿಫಿಕೇಶನ್ ಕೆಲವರು ಮಾಡಿ ಒಂದು ಸಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಇರುವಂತವ್ರನ್ನ ಮೇಡಮ್, ಮತ್ತೆ ರೀವೆರಿಫಿಕೇಶನ್ ಮಾಡ್ಕೊಂಡು ಕರೆಕ್ಷನ್ಸ್ ಅವಕಾಶ ಇದೆ. ಒಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಮೇಡಮ್, ಕೆಲವರು ಬ್ಯಾಂಕಲ್ಲಿ ಲೋನ್ ತೊಗೊಳ್ಲಿಕ್ಕೋ ಏನ್ಕೋ ಹೋಗ್ಬಿಟ್ಟು ಟ್ಯಾಕ್ಸ್ ಫೈಲ್ ಮಾಡ್ಬಿಟ್ಟಿರ್ತಾರೆ. ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ಆ್ಯಕ್ಚುಲಿ. ಅವ್ರು ಲೋನ್ ತೊಗೊಳಕ್ಕೋಸ್ಕರ ಆದರೂ ಲೋನ್ ತೊಗೋಬೇಕಾದ್ರೂ ಟ್ಯಾಕ್ಸ್ ಬೇಕೇ ಬೇಕು ಬ್ಯಾಂಕಲ್ಲಿ. ಆಮೇಲೆ ಒಂದು ಕಾರ್ ಲೋನ್ ತೊಗೋಬೇಕಾದ್ರೂ ಸುಧಾ ಎಲ್ಲೋ ಬೋರ್ಡು ಕಾರ್ ಓಡಿಸ್ತಾನೆ ಮಗ ಅಂದ್ಬಿಟ್ಟು ಅವ್ನಿಗೆ ಏನಾರು ಸಾಲ ತೊಗೊಳ್ಬೇಕಾದ್ರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬಿಟ್ಟಿರ್ತಾನೆ. ಆ ಥರದವೆಲ್ಲ ಬಂದಿದೆ ಮೇಡಮ್. ಅದನ್ನೆಲ್ಲ ನಾವು ಫುಡ್ ಇನ್ಸ್ಪೆಕ್ಟರ್ಗಳಿಗೆ ಹೇಳಿದ್ರೆ ಅರ್ಜಿ ಕೊಟ್ಟರೆ ಅದನ್ನು ಪರಿಶೀಲನೆ ಮಾಡಿ ಅವ್ರು ಎಲಿಜಿಬಲ್ ಇತ್ತು ಅಂದ್ರೆ ಮಾಹಿತಿ ಕೊಟ್ರಪ್ಪ ರಿವೋಕ್ ಮಾಡ್ಕೊಡ್ತೀವಿ ಅಂತ ಕೆಲವೊಂದು ಏನು ವಿಶೇಷ ಪ್ರಕರಣ ಅಂತ ತಗೊಂಡು ಕಾರ್ ಲೋನು ಬೇರೆ ಏನೋ ಇಂಡಿವಿಜುವಲ್ ಆಮೇಲೆ ಅವರು ಇದರಲ್ಲಿ ಇದೆ ಮೇಡಮ್, ಟ್ಯಾಕ್ಸ್ ಪೇಡ್ ಮಾಡಿರೋದು ಓಪನ್ ಮಾಡಿದ್ರೆ ಅವ್ನು 0 ಪೇಮೆಂಟ್ ಅಂತ ಹಾಕಿರ್ತದೆ. ಟ್ಯಾಕ್ಸ್ ಕಟ್ಟಿರಲ್ಲ 0 ಅಂತ ಇರ್ತದೆ, ಬರೀ ಟ್ಯಾಕ್ಸ್ ಮಾತ್ರ ಪೇಡ್ ಮಾಡಿರ್ತಾನೆ ನಾವು. ಅಂಥವು ನಾವು ಮಾಹಿತಿ ತೊಗೊಂಡು ರಿವೋಕ್ ಮಾಡ್ಕೊಡ್ತೀವಿ. ಸರ್ ಥರ ರಿವೋಕ್ ಆಗಿದೆ, ಅವ್ರು ಅಬ್ಜೆಕ್ಷನ್ಸ್ ಕೊಟ್ಟು ನೀವು ಮತ್ತೆ ಪರಿಶೀಲನೆ ಮಾಡಿ ರಿಸ್ಟೋರ್ ಮಾಡಿರೋದು 58 ಕಾರ್ಡ್ ಆಗಿದೆ. ನಾವಿನ್ನೂ ಕೂಡ ಪಬ್ಲಿಕ್ ಗ್ರೀವಿಯನ್ಸಸ್ ಮೀಟಿಂಗ್ ಹೋಗಿ ಅವೇರ್ನೆಸ್ ಕೊಟ್ಟಿಲ್ಲ. ಮೊದಲನೇದು ಸಸ್ಪೆಕ್ಟೆಡ್ ಲಿಸ್ಟ್ ಅಲ್ಲಿ ಇರುವಂಥದ್ದು ನಿಮ್ಮ ಅಧಿಕಾರಿಗಳಿಗೆ ಮಾಹಿತಿ ಇದೆ, ಬಟ್ ನಮ್ಮಲ್ಲಿ ಮುಗ್ಧರಿಗೆ BPL ಕಾರ್ಡ್ ಕ್ಯಾನ್ಸಲ್ ಆಗೋಯ್ತು ನಮ್ದು ಏನು ಅಂತ ಕಾರಣ ಗೊತ್ತಿಲ್ಲದೇನೆ ಇದ್ದಾರೆ. ಮುಗ್ಧರು ಅದೇ ರೀತಿನೇ ಇದ್ದಾರೆ. ಅದು APL ಆಗಿ ಕನ್ವರ್ಟ್ ಆಗಿದೆ, 15 ಡೇಸ್ ಇದೆ ಅಥವಾ 45 ಡೇಸ್ ಇದೆ, ಅದನ್ನ ಮತ್ತೆ ಫೀಲ್ಡ್ ವೆರಿಫಿಕೇಶನ್ ಮಾಡಿ ನಾವು ಮತ್ತೆ BPL ಕಾರ್ಡ್ ತಗೊಬೋದು. ನಾವು ಲೋನ್ ತಗೊಳ್ಳೋದಕ್ಕೆ ಅಪ್ಲಿಕೇಶನ್ ಹಾಕ್ಕೊಂಡಾಗ ಅಥವಾ ಬೇರೆ ಏನೇನೋ ಡ್ಯೂ ಟು ಇಂಡಿವಿಜುವಲ್ ರೀಸನ್ಸ್ ಅದು ಈ ಕಾರಣದಿಂದ ಆಗಿದೆ ಅಂತ ಪಾಪ ಮಾಹಿತಿ ಇಲ್ಲದೆ ಇರೋರು ಇದ್ದಾರೆ. ಬಟ್ ಇಲ್ಲಿ ಏನಾಗ್ತಿತ್ತು, ತುಂಬ ಕಡಿಮೆ ಸ್ಯಾಲ್ರೀಸ್ಗೆ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇದ್ವಲ್ಲ, ಪರ್ಟಿಕ್ಯುಲರ್ ಆಗಿ ರೇಷನ್ ಬೆನಿಫಿಟ್ಸ್ನ ಎವ್ರಿ ಮಂತ್ ಎಂಜಾಯ್ ಮಾಡ್ತಾ ಇದ್ದವರು ಸ್ವಲ್ಪ ಅವ್ರಿಗೆ ಹೊಡೆತ ಆದಂಗಾಯಿತು. ಅದನ್ನು ನಾವು ಫುಡ್ ಡಿಪಾರ್ಟ್ಮೆಂಟ್ ಅವೇರ್ನೆಸ್ ಕೊಡೋದ್ರಿಂದ ಪಬ್ಲಿಕ್ ಗ್ರೀವಿಯನ್ಸಸ್ ಮೀಟಿಂಗಲ್ಲೋ ಅಥವಾ ಮೀಡಿಯಾಗೆ ಸರಿಯಾದ ಮಾಹಿತಿ ಕೊಟ್ಟು ಅಥವಾ ನಮ್ಮ ಜೊತೆ ಆ ಕುಂದುಕೊರತೆಗಳ ಸಭೆಯಲ್ಲಿ ಭಾಗಿಯಾದಾಗ ಅವ್ರಿಗೆ ಅವೇರ್ನೆಸ್ ಕೊಟ್ಟು ಆ ಅಪ್ಲಿಕೇಶನ್ನ ತುಂಬ ಸಿಂಪಲ್ ಅಪ್ಲಿಕೇಶನ್ಸ್ ಮಾಡಿ, ವೆರಿ ಸಿಂಪಲ್ ಅಪ್ಲಿಕೇಶನ್, ಅದು ಫಿಲ್ ಮಾಡಿದ ತಕ್ಷಣ ಅವ್ರಿಗೆ ಇಮಿಡಿಯೇಟಾಗಿ 15 ಡೇಸಲ್ಲಿ ಅಥವಾ 20 ಡೇಸಲ್ಲಿ ಅವ್ರದ್ದು ಕರೆಕ್ಷನ್ಸ್ ಆಗೋ ಮಟ್ಟಕ್ಕೆ ಅವ್ರಿಗೆ ಗೈಡ್ ಮಾಡಿದ್ರೆ, ಇನ್ನೊಂದು ನೀವು ಅವರಿಗೆ ಕರೆದು ಇನ್ನೂ ಒಂದು ಸತಿ ಮಾರ್ಗದರ್ಶನ ಕೊಟ್ಟರೆ ಭಾಳ ಒಳ್ಳೆಯದು. ಹೆಲ್ತ್ ಗ್ರೌಂಡ್ಸ್ ಒಂದು, BPL ಅವ್ರದ್ದು APL ಆಗಿ ಕನ್ವರ್ಟ್ ಆಗಿದೆ, ಕ್ಯಾನ್ಸಲ್ಲೇ ಆಗಲ್ಲ ಯಾವ ಸಂದರ್ಭದಲ್ಲೂ BPL ಮತ್ತೆ ಸರಿ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಸ್ಟೇಜಸ್ ಇದೆ ಅಂತ ಈ ರೀತಿನೇ ಒಂದು 3 ಕಾರಣ ಹೇಳಿ. ಕಾರ್ಗೆ ಲೋನ್ಗೆ ಹೋಗಿರ್ಬೋದು ಅಥವಾ ಇಂಡಿವಿಜುವಲ್ ಲೋನ್ಗೆ ಹೋಗಿರ್ಬೋದು ಅಥವಾ ಮನೇಲಿ ಯಾರೋ ಒಬ್ಬರು ಓದ್ತಾ ಇದ್ದವ್ರು ಸಡನ್ ಆಗಿ ಕೆಲಸ ಸಿಕ್ಕಿ ಸ್ಯಾಲ್ರಿ ತಗೋತಾ ಇರ್ಬೋದು. ಯಾವುದೋ ಒಂದು 3 ರೀಸನ್ನಿಂದ ಮೇಯ್ನು ನನಗೆ ರೇಷನ್ ಬೆನಿಫಿಟ್ಸಿಂದ ಅವರಿಗೆ ಹೆಲ್ತ್ ಗ್ರೌಂಡ್ಸ್ ಆದಾಗ ಮನೇಲಿ ಯಾರೋ ಒಬ್ಬರು ಸೀನಿಯರ್ ಸಿಟಿಸನ್ನು ಅಥವಾ ಏನೋ ಒಂದು ಲಾಂಗ್ ಡ್ಯೂರೇಷನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋವಂಥ ಹೆಲ್ತ್ ಇಶ್ಯೂಸ್ ಆದಾಗ ಆ ಕುಟುಂಬಕ್ಕೆ ರೇಷನ್ ಕಾರ್ಡ್ ಅವಶ್ಯಕತೆ ಇದ್ದಂಗೆ. ಅದೊಂದು ಸಂಜೀವಿನಿ ಥರ. ರೇಷನ್ ಕಾರ್ಡ್ನ ನೀವು ಸಂಜೀವಿನಿ ಅಂತ ಅನ್ಕೊಂಡ್ರೂ ತಪ್ಪಾಗಲ್ಲ. ಯಾವುದೇ ಒಂದು ಒಳ್ಳೆ ಹಾಸ್ಪಿಟಲ್ಸ್, ಜಯದೇವ ಆಗಿರ್ಬೋದು, ಕಿಡ್ವಾ ಆಗಿರ್ಬೋದು, ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟು, ಬೆಸ್ಟ್ ಡಾಕ್ಟರ್ಸ್ ಎಲ್ಲಾದರೂ ಸಿಗ್ತಾರೆ ಅಂದರೆ ಇಡೀ ಕರ್ನಾಟಕದಲ್ಲಿ ಅವೇ ಜಾಗದಲ್ಲಿ ಅವ್ರು ಹೋಗ್ಬೇಕಂದ್ರೆ ಆ ಕಾರ್ಡ್ ಇರಬೇಕು. ಅದಕ್ಕೆ ನೀವು ಇನ್ನೇನೇನು ನಿಮಗೆ ಡೌಟ್ಸ್ ಇದೆ ಕ್ಲಾರಿಫಿಕೇಶನ್ಸ್ ತಗೊಂಡು ಮಾಹಿತಿ ಕೊಡಬೇಕು. ಮೇಡಮ್ ಒಂದು ಸಬ್ಮಿಷನ್ ಮೇಡಮ್ ತಮಗೆ. ಇನ್ನು ಏನು ಕ್ಲಾರಿಫಿಕೇಶನ್ ಇದೆ ಮಾಡಿಬಿಡ್ಲಿ. ನಿಮಗೆ ಈಗ ಮೈಕ್ ಕೊಡ್ತಾರೆ, ಒಂದೇ ಒಂದು ನಿಮಿಷ ಮೈಕ್ ಕೊಡ್ತಾರೆ, ನಿಮಗೆ ಕೊಡ್ತಾರೆ. ஒரே ஒரு நிமிஷம் அம்மா, இப்போ உங்களுக்கு தான் இதுக்கு மைக் கொடுத்து உங்க ப்ராப்ளம் இண்டிவிஜுவலா என்ன ப்ராப்ளம் இருக்குது அது உங்களுக்கே மைக் வருது, அங்கே வருது மைக் கொடுக்குறது. ತುಂಬಾ ಕಟ್ಟುನಿಟ್ಟಾದ ಸೂಚನೆಗಳಿದೆ ಮೇಡಮ್. ಯಾವ ಒಬ್ಬ ಅರ್ಹ BPL ಕಾರ್ಡ್ ಅರ್ಜಿದಾರರದ್ದು ಪಡಿತರ ಚೀಟಿ ಹೊಂದಿರುವವರು ಯಾವುದೇ ಕಾರಣಕ್ಕೂ ಅವ್ರಿಗೆ ನಾವು ಯಾವುದೋ ಒಂದು ಡಿಲಿಷನ್ಸ್ ಮಾಡ್ತೀವಿ, ಕನ್ವರ್ಷನ್ಸ್ ಮಾಡ್ತೀವಿ ಅಂತ ಬಿಟ್ಟು ಮೋಸ ಹಾಕೂಡ್ದು. ಅವರಿಗೆ ಅವ್ರ ಹಕ್ಕಿನ ಪಡಿತರ ಅವ್ರಿಗೆ ಸಿಗಲೇಬೇಕು. ಆಮೇಲೆ ಈ ಥರ ಕನ್ವರ್ಷನ್ಸ್ ಏನು ಮಾಡಿದ್ದಾರೆ ಅದನ್ನು ಸಹ ಸೆಂಟ್ರಲೈಸ್ ಮಾಡೋದು ಬೇಡ, ಆಯಾ ಡಿಸ್ಟ್ರಿಕ್ಟ್ಸ್ ಅಧಿಕಾರಿಗಳಿಗೆ ಕೊಟ್ಬಿಡಿ. ಅದು 45 ಡೇಸ್ ಟೈಮ್ ಕೊಟ್ಟಿದ್ರು ಸಹ 15 ಡೇಸಲ್ಲೇ ನೀವು ಮಾಡಲೇಬೇಕು ಅಂತ ಸಹ ಸೂಚನೆ ಕೊಟ್ಬಿಟ್ಟಿದ್ದಾರೆ ಮೇಡಮ್. ಎರಡನೇದು, ಮೆಡಿಕಲ್ ಎಮರ್ಜೆನ್ಸಿ ಮಾಡೆಲ್ ಸಹ ಮಾಡೋದಕ್ಕೆ ಅವರೇ ಒಂದು ಪ್ರೇರಣೆ ತಗೊಂಡು ಉತ್ಸಾಹದಿಂದ ಮಾಡಿ. ಮುಂಚೆ ನಮ್ಮ ಹೆಡ್ ಆಫೀಸಿಗೆ ಕಳಿಸ್ತಿರೋಂಥ ಅಪ್ರೂವಲ್ ತಗೊಳ್ಳೋಂಥ ಪರಿಸ್ಥಿತಿ ಇತ್ತು, ಲೇಟ್ ಆಗ್ತಾ ಇತ್ತು. ಅದನ್ನು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಸಹ ಡಿಸ್ಟ್ರಿಕ್ಟಿಗೆ ಕೊಟ್ಟಿದ್ದೀವಿ ಮೇಡಮ್. ಸೊ ಸೆಂಟ್ರಲೈಸ್ಡ್ ಆಗಿ ನಾವು ಯಾವುದೂ ಆಪರೇಟ್ ಮಾಡ್ತಾ ಇಲ್ಲ. ಏನೇ ಇದ್ರೂ ಸಹ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಎಲ್ಲ ಪವರ್ಸನ್ನು ನಾವು ಕನ್ಸರ್ನ್ ಡಿಸ್ಟ್ರಿಕ್ಟ್ JDCಗೆ ಮತ್ತು DDCಗೆ ಡೆಲಿಗೇಟ್ ಮಾಡಿದ್ದೀವಿ ಮೇಡಮ್.
ಸೊ ಇವರು ಅದನ್ನ ಇನ್ ಟೈಮಲ್ಲಿ ಆ ಬೆನಿಫಿಟ್ಸ್ ಅನ್ನ ಸಾರ್ವಜನಿಕರಿಗೆ ಕೊಡೋದಕ್ಕೆ ನಾವು ಏನ್ ಪ್ರಯತ್ನ ಎಲ್ಲ ಮಾಡಬೇಕು? ಡಿಸ್ಟ್ರಿಕ್ಟ್ DDSೇ ಮಾಡ್ಬೋದಾ? ಎಸ್ ಮೇಡಮ್, ಎಲ್ಲ ಡಿಸ್ಟ್ರಿಕ್ಟ್ಗೆ ಕೊಟ್ಬಿಟ್ಟಿದ್ದೀವಿ. ಸೆಂಟ್ರಲ್ದೇನೂ ಇಲ್ಲ ಇಲ್ಲ ಮೇಡಮ್, ಅಂದ್ರೆ ನಿಮ್ಗೆ ಸ್ಟೇಟ್ ಬಂದು ಫುಡ್ ಕಮಿಷನರ್ ಹತ್ರ ಪರ್ಮಿಷನ್ ತಗೊಂಡು ನಥಿಂಗ್ ನಥಿಂಗ್ ಮತ್ತೆ ಅಲ್ಲಿ ಇನ್ನೆಲ್ಲಾದ್ರೂ IT ಅಲ್ಲಿ ವೆರಿಫಿಕೇಶನ್ ಹೋಗಿ ಇಲ್ಲ ಇಲ್ಲ ಮೇಡಮ್, ಆ ತರ ಇಲ್ಲ. ನಥಿಂಗ್. ಫುಡ್ DD ಅವರೇ ಎಲ್ಲಾನು ಡೆಲಿಗೇಟ್ ಆಗಿದೆ ಮೇಡಮ್. ಅಲ್ಲೇ ಅವ್ರಿಗೆ ಹೌದು, ಹೌದು, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಹೌದು ಮೇಡಮ್. ಸಸ್ಪೆಕ್ಟೆಡ್ ಬೆನಿಫಿಷಿಯರಿ ಲಿಸ್ಟ್ ಅಲ್ಲಿದ್ರು ನಿಮ್ಮ ಹಂತದಲ್ಲಿ ಫೈನಲಿ ಕ್ಲಾರಿಫಿಕೇಶನ್ಸ್ ಆಗುತ್ತೆ, ಡಿಸಿಷನ್ ಆಗುತ್ತೆ. ತಹಸೀಲ್ದಾರ್ ಇದಕ್ಕೆ ಮತ್ತೆ ಅವ್ರನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀರಾ? ಅದನ್ನು ಸ್ಕ್ಯಾನ್ ಮಾಡಿ ಓಕೆ, ನಾವು ಇನ್ನೇನಾದ್ರು ಕ್ಲಾರಿಫಿಕೇಶನ್ಸ್ ಕೇಳೋಣ. ಫಸ್ಟ್ ಮೀಡಿಯಾ ಕೊಡೋಣ, ಆಮೇಲೆ ಹಿಂದೆ ಅವ್ರಿಗೆ ಕೊಡೋಣ. ಒಬ್ಬರೇ ಕೇಳಿರೋಂಥ ಪ್ರಶ್ನೆನ ನೀವು ಕೇಳಬಾರ್ದು. ನೀವು ಬೇರೆ ಇನ್ನೇನಾದ್ರೂ ಡಿಫ್ರೆಂಟ್ ಕ್ವೆಶನ್ಸ್, ಈಗ ನಾನು ಇಲ್ಲಿ ಏನ್ ಕೇಳಕ್ ಆಗ್ಲಿಲ್ಲ, ರೈಸ್ ಮಾಡಕ್ ಆಗ್ಲಿಲ್ಲ, ಆ ಕ್ವೆಶನ್ಸ್ನ ನೀವು ಕೇಳಬೇಕು. ಕೊಡಿ ಫಸ್ಟ್. ಮಾಧ್ಯಮ ನೀವು ಲಾಸ್ಟ್ ಅಲ್ಲಿ ಕೇಳಿ, ನೀವು ಮೀಡಿಯಾ ಅವ್ರು ಲಾಸ್ಟ್ ಅಲ್ಲಿ ಕೇಳಿ. ಪಬ್ಲಿ ಏನಾಗಿ ಕೆಲಸ ಮಾಡ್ತಾ ಇದ್ದಾರೆ? ಅಪಾಯಿಂಟ್ಮೆಂಟ್ ಆಗಿದೆ. ನಾನು ಬಿಫೋರ್ ಬಂದು ನಾನು BPL ಕಾರ್ಡ್ ಯೂಸ್ ಮಾಡ್ತಾ ಇದ್ದೆ. ಆಮೇಲೆ ಕರ್ನಾಟಕ ಸರ್ಕಾರದ ಒಂದು ಆದೇಶ ಪ್ರಕಾರ ಸರೆಂಡರ್ ಮಾಡ್ಬೇಕಂತ ಬಂತಲ್ಲ, ಅವಾಗ ಸರೆಂಡರ್ ಮಾಡಿದ್ದೀನಿ. ಆವಾಗಿಂದ ಇನ್ನೂ ತನಕ ನನಗೆ APL ಕಾರ್ಡ್ ಸಿಗ್ತಾ ಇಲ್ಲ, ಮಾಡಕ್ಕೆ ಆಗ್ತಾ ಇಲ್ಲ. APL ಸಿಗ್ತಾ ಇಲ್ಲ? ಎಸ್ ಮೇಡಮ್. ಇಲ್ಲ 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 ಇಲ್ಲ, ನಿಮ್ಮ BPL ಕಾರ್ಡ್ ಸರೆಂಡರ್ ಮಾಡಿದ್ರೆ ಅದನ್ನ ರದ್ದು ಮಾಡಿರಲ್ಲ. ಸರೆಂಡರ್ ಮಾಡಿ ಕೇಳಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅದನ್ನ APL ಗೆ ಕನ್ವರ್ಟ್ ಮಾಡಿರ್ತಾರೆ, ಅದೇ ಕಾರ್ಡು APL ಕಾರ್ಡ್ ಪರಿವರ್ತನೆ ಆಗುತ್ತೆ. ಇಲ್ಲ ಇಲ್ಲ ಆಗಿಲ್ಲ. ಹಳೆ ಕಾರ್ಡ್ ಇದ್ರೆ ತಗೊಂಬನ್ನಿ, ಅದು ಚೆಕ್ ಮಾಡ್ಕೊಡ್ತೀನಿ. ತಗೊಂಡ್ ಬಂದೀನಿ, ಜೆರಾಕ್ಸ್ ತಗೊಂಡ್ ಬಂದೀನಿ. ಕೊಡಿ ಕೊಡಿ, ಇಲ್ಲಿ ಕೊಡಿ. ಇದು ಇನ್ನದು ನೋಡಪ್ಪ. மேடம் எந்த இது இருக்குது மேடம், ஹெல்த் கார்டு ரேஷன் கார்டு இல்ல மேடம். ಹೊಸ ರೇಷನ್ ಕಾರ್ಡ್ இல்லையா? இல்ல மேடம். 2002ல அப்ளை பண்ண மேடம். எப்போ அப்ளை பண்ணிருக்கீங்க? 2002ல மேடம். 25 வருஷம் முன்னாடி அப்ளை பண்ணிருக்குதா? அப்பதிலிருந்து உங்களுக்கு கார்டே இல்லையா? இல்ல மேடம், எனக்கு கேன்சல். என்ன வேலை பண்றாங்க உங்க வீட்டுக்காரர்? என்ன வேலை பண்றாங்க? பெம்மல்ல வேலை பண்ணாரு மேடம். இந்த ஸ்கீம் வரவே கேன்சல் பண்ணிட்டோம் கார்டு. அப்போ அப்போ பசங்க தனியா பண்ணாங்க, எந்த இல்லாத போயிடுச்சு மேடம். எந்த அவருக்கு ரேஷன் கார்டுல பேரே இல்ல. இப்போ ரேஷன் கார்டு உங்களுக்கு ஹெல்த் கிரவுண்ட்ஸ் மேலயா இல்ல ரேஷன் கார்டு இதுக்காகயா? ஹெல்த் கார்டு இருக்கு மேடம். இப்ப ஹாஸ்பிடல் போனேன்னா எனக்கு கார்டு இல்ல, ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ನೀವು ಅರ್ಜಿ ಹಾಕಿದ್ರಮ್ಮ? 20 ಇಲ್ಲ ಸರ್, ಅರ್ಜಿ ಹಾಕಿದೀರಾ? பழைய இல்ல, கேன்சல் ஆயிடுச்சு சார். புதுசா பண்ணேன் சார் 2002ல, திரும்பி வரவே இல்லை. அம்மா, ஒரு சிம்பிள் ப்ரொசீஜர். அது அப்ளை பண்றதுக்கு ஹெல்த் எமர்ஜென்சிக்கு ஒரு BPLக்கு அப்ளை பண்றதுக்கு என்ன ப்ரொசீஜர் இருக்குதோ அவர் ஃபுட் இன்ஸ்பெக்டர் உங்களுக்கு அந்த சிம்பிள் ப்ரொசீஜர் சொல்லி கொடுக்குறாங்க. இப்போ நீங்க அப்ளை பண்ணிருந்தா உங்களுக்கு 15 days முன்னால நாங்க அந்த கார்டு பண்ணி கொடுக்குறோம். புதுசு ಹೆಲ್ತ್ ಗ್ರೌಂಡ್ ಅವಕಾಶ ಇದೆ. ನಮಸ್ಕಾರ ಮೇಡಮ್. ಹಲೋ, ನಮಸ್ಕಾರ ಮೇಡಮ್. ಮೇಡಮ್, ನಮಗೆ BPL ಕಾರ್ಡ್ பண்ணிருக்கிற காப்பி இருக்குதா? அதுதான் எங்க தார் வந்துச்சு மேடம். இல்ல 2002 ಮೊದಲು BPL ಕಾರ್ಡ್ ಇತ್ತು ಮೇಡಮ್. ನಮ್ದು ಇವಾಗ APL ಆಗೋಗಿದೆ. ಯಾವಾಗವರೆಗೂ ಇತ್ತು BPL ಕಾರ್ಡ್? ನಮ್ಗೆ 25 ವರ್ಷದಿಂದ ಇತ್ತು ಮೇಡಮ್ ನಮ್ BPL ಕಾರ್ಡ್. ಇವಾಗವರೆಗೂ ಇತ್ತಾ? ಇವಾಗ ಜನವರಿಯಿಂದ ಕ್ಯಾನ್ಸಲ್ ಆಗೋಗಿದೆ ಮೇಡಮ್. ಯಾವಾಗಿಂದ ಕ್ಯಾನ್ಸಲ್ ಆಗಿದೆ? ಜನವರಿಯಿಂದ ಮೇಡಮ್. ಈಗ ಜನವರಿಯಿಂದ ಕ್ಯಾನ್ಸಲ್ ಆಗಿದೆ. ನಮ್ಗೆ ಗಂಡ ಇಲ್ಲ, ಗಂಡ ಹೋಗ್ಬಿಟ್ರು, ಆಟೋ ಡ್ರೈವರ್ ಆಗಿದ್ರು ನಮ್ ಗಂಡ. ಇವಾಗ ನಾನು ಪಿಂಚಣಿ ಮಾಡಿಸ್ಕೋಬೇಕು, BPL ಕಾರ್ಡ್ ಇಲ್ಲ. ತುಂಬಾ ಕಷ್ಟ ಮೇಡಮ್. ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಮಗ ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ಅವ್ರು ಬೇರೆ ಅಲ್ಲೇ ಇದ್ದಾರೆ. ಮಗ ಇದ್ದಾರೆ ಬೆಂಗಳೂರಲ್ಲಿ ಬಾಡಿಗೆ ಮನೆ. ನಿಮ್ ಕಾರ್ಡ್ ಜೊತೆಯಲ್ಲಿ ಇದ್ರ ಅವರು? ಇದ್ರು ಮೇಡಮ್ ಮುಂಚೆ. ಅವ್ರನ್ನ ನೀವು ತೆಗಿಯಕ್ಕಾಗತ್ತಾ? ಮಗನ ಹೆಸರು ನಿಮ್ ಕಾರ್ಡ್ ಅಲ್ಲಿ ಡಿಲೀಟ್ ಮಾಡಕ್ ಆಗತ್ತಾ? ಮಾಡ್ತೀವಿ ಮೇಡಮ್. ಅವರಿಗೆ ಸಂಬಳ ಬರ್ತಾ ಇರತ್ತ, ಅವ್ರು ಹೊರಗಡೆ ಇದ್ದಾರೆ, ಅವ್ರಿಗೇನೋ ಸಂಬಳ ಬರ್ತಾ ಇರೋದ್ರಿಂದ ನಿಮ್ದು ಅದು BPL ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಅವ್ರನ್ನ ಡಿಲೀಟ್ ಮಾಡಿ ನಿಮ್ ಲಿಸ್ಟ್ ಅಲ್ಲಿ, ನಿಮಗ್ ಮತ್ತೆ BPL ಇದಾಗುತ್ತೆ. ಅವ್ರಿಗೆ ಕೊಡಿ, ಹಿಂದೆ ಕೊಡಿ. ನಿಮ್ ಲಿಸ್ಟ್ ಅಲ್ಲಿ, ನಿಮ್ ರೇಷನ್ ಕಾರ್ಡ್ ಲಿಸ್ಟ್ ಅಲ್ಲಿ ಮಗನ್ಗೆ ಇದ್ ಮಾಡಿ ಹೆಸರು ತೆಗ್ಸಿ. ಮ್ಯಾಮ್ ವಣಕಂ ಮೇಡಮ್.
இது எங்களுது 7 மாசம் ஆச்சு மேடம் பிபிஎல் கார்டு இருந்துட்டு. இப்போ எங்க பையன் கல்யாணம் ஆயிட்டு எங்களை விட்டு போயிட்டான். என் பாப்பா ஹேண்டிகேப்பு, நானும் எங்க வீட்டுக்காரு. எனக்கு 3 ஆப்ரேஷன் ஆச்சு மேம். அந்த கார்டு எடுத்துன்னு நான் போவேன். எங்க வீட்டுக்காருக்கு ஆஞ்சியோகிராம் ஆச்சு. இப்போ அந்த கார்டு இல்லை மேம், எங்களுக்கு மஞ்சா கார்டு. 7 மாசம் ஆச்சு மேம். எங்க பையனை எங்களை விட்டு போயிட்டான். உங்களுக்கு முன்னால பிபிஎல் கார்டு இருந்துச்சு இருந்துச்சு. இருந்துச்சு 7 மாசம் ஆச்சு. எங்க பாப்பா அது ஹேண்டிகேப் வச்சுன்னுக்குறேன். எனக்கு 3 ஆப்ரேஷன் ஆச்சு மேம். அந்த கார்டு எடுத்துன்னு தான் நான் போறது ஹாஸ்பிட்டலுக்கெல்லாம். பாப்பாக்கு பென்ஷன் வராதா? வருது மேம். பாப்பாக்கு பென்ஷன் வந்திருக்குது. உங்களுக்கு பிபிஎல் மட்டும் கேன்சல் ஆயிருக்குது. எங்க வீட்டுக்காருக்கு ஆஞ்சியோகிராம் பண்ணிட்டாங்க. அந்த கார்டு இருந்தா போய் ஸ்கேன் எல்லாம் எடுப்போம் மேம். எனக்கு ஃப்ரீயா? அந்த கார்டே இல்லை இப்போ. 7 ಮಾಸ ಆಚೆ ಎங்களுக்கு ಕಟ್ ಆಯ್ತು. ಅಲ್ಲಲ್ಲ ಕಾರ್ಡ್ ಇದ್ದಿದ್ರೆ ಬಿಪಿಎಲ್ ಕಾರ್ಡ್ ಇದ್ದಿದ್ರೆ ಫ್ರೀಯಾಗಿ ಸ್ಕ್ಯಾನ್ ಮಾಡ್ತಾ ಇದ್ರು. பிபிஎல் இல்ல ಅಂತ ಅವ್ರು ಹೇಳ್ತಾ ಇರೋದು. கட் ஆயிடுச்சு. எங்க பையன் வேலை செய்யறான். அவன் எங்க பையன் எங்களை விட்டுட்டு போயிட்டான். நாங்க 3 பேர் தங்குறோம். நானும் எங்க வீட்டுக்காரு எங்க பாப்பா. அம்மா இப்போ நீங்க மெடிக்கல் எமர்ஜென்சில திருப்பி அப்ளை பண்ணுங்க. அப்போ உங்களுக்கு ஹெல்த் எமர்ஜென்சி கார்டு இம்மிடியேட்டா கொடுக்கலாம். நாங்கள் மைன்ஸ் எம்ப்ளாய்மா. எங்கள் வீட்டுக்காருக்கு மே மாதம் ஸ்ட்ரோக் ஆயிடுச்சு. அப்போ ஹாஸ்பிட்டலுக்கு போனோன்னா ரேஷன் கார்டு இல்லை. கோலாரில் காசு கட்டி நாங்கள் 2 பிள்ளைங்க கூலி வேலை செய்கிறாங்கம்மா. பிபிஎல்லேருந்து இந்த ஏபிஎல் பண்ணிட்டாங்க. இது பண்ணி நாங்கள் அப்ளை பண்ணோம் அந்த இதுக்கு புது ரேஷன் கார்டு வர்றதுக்கு. அது இல்லைம்மா. காசு கட்டி எங்கள் வீட்டுக்கார ஆப்ரேஷன் பண்ணி கண்ணு தெரியல, ஸ்ட்ரோக் ஆயிடுச்சு. அவர் வீட்டில் இருக்கிறாருமா. புள்ளிங்களும் கூலி வேலை செய்கிறாங்க. ரேஷன் கார்டு இல்லாத ரொம்ப கஷ்டப்படுறோம் ஹாஸ்பிட்டலுக்கு. ஞாயிற்றுக்கிழமை கூட எனக்கு நெஞ்சு வலி வந்துச்சு. சரி சிவில் ஹாஸ்பிட்டலில் வந்து ஊசி போட்டுக்குன்னு போயிட்டோம். திரும்பி போனால் எங்கே பணம் கட்டணுமேன்னு விட்டோம்மா. ಇದಕ್ಕೆ ಮಾಡ್ಬೋದಲ್ವಾ? பிபிஎல்லேருந்து ஏபிஎல் ஆயிட்டுக்குதுமா. இன்கம் கேட்குறாங்க, அதனால வந்துட்டோம்மா. கேன்சல் ஆயிடுச்சு. எல்லாத்துக்கும் ரேஷன் கார்டு கேட்குறாங்கம்மா. அவர் கண்ணு தெரியலம்மா எங்கள் வீட்டுக்காருக்கு. ರಘು, ಇದು ಡೀಟೇಲ್ಸ್ ಬರ್ಕೋ. ಅವ್ರು ಹೇಳ್ತಾ ಇದಾರೆ ಅವ್ರ ಫ್ಯಾಮಿಲಿಯಲ್ಲಿ ಅವರು ಅವ್ರ ಮನೆಯಲ್ಲಿ ಅವ್ರ ಮನೆಯವ್ರಿಗೆ ಇಬ್ಬರಿಗೂ ಹೆಲ್ತ್ ಇಶ್ಯೂಸ್ ಇದೆ. ಅವ್ರು ಹೇಳ್ತಾ ಇರೋದು, ಆ ತಾಯಿ ಹೇಳ್ತಾ ಇರೋ ಡೀಟೇಲ್ಸ್ ತಗೋ, ಅದು ವೆರಿಫಿಕೇಶನ್ ಮಾಡಿ. மேடம் குட் மார்னிங் மேடம். 3 மாதம் ஆச்சு மேடம் ரேஷன் கார்டு கேன்சல் ஆகி. எங்கள் வீட்டுக்காருக்கு டயாலிஸ் பண்ணுறோம். புக் இல்லாத ಮಾತ್ರೆ ಎಲ್ಲ வாங்குவோம் ವಿಕ್ಟೋರಿಯಾಗೆ போகிறது. ಇದಕ್ಕೆ ಕೊಡ್ಬೋದಲ್ವಾ? ಡಯಾಲಿಸಿಸ್ ಎಲ್ಲ ಕೊಡ್ಬೋದಲ್ವಾ ನಾವು? ரேஷன் கார்டு 3 மாதம், இதோட 4 மாதம் ஆகுது மேடம் கேன்சல் ஆகி. பசங்க இருக்கிறாங்க, தனித்தனியாக இருக்கிறாங்க. பசங்க கூட இருக்கிறாங்களா வெளியில இருக்கிறாங்க? வெளியே தூரம் இருக்கிறாங்க மேடம். ஒரே ஒரு பையன் கல்யாணம் ஆகல, அவன் என் கொடுக்குறான். இல்ல அவரு வேலை பண்ணிருக்காங்களா? 15 நாளைக்கு மாசத்துக்கு ஒரு முறை வரான் மேடம். சரி. 2 பேர் தான் இருக்கிறோம். சரி, அவரு வேலைக்கு போறீங்களாம்மா? இல்ல மேடம், வீட்டுல தான் இருக்கிறோம். பசங்க வேலைக்கு போறாங்களா? போறாங்க மேடம். அவருக்கு salary வருதா? இருக்கிறாங்க. salary கூலி வேலை. தனியா இருந்த கார்டுல இப்ப கூட தான் இருக்கிறாங்களே. கூட உங்க salary வந்தா தனியா இருக்கிறாங்க. ஆனா கார்டுல இப்ப அவங்க தனியா இருக்கிறாங்க. கார்டுல எத்தனை சொல்றேன் மேடம். கார்டுல எல்லாம் உங்க கூட தான் இருக்கிறாங்க. salary வருது, தனியா போறாங்க. ஆனா கார்டுல கூட தான் இருக்கிறாங்களே. கார்டுல நான் எடுத்து சொல்றேன் மேடம். அது பண்ணுங்க, delete பண்ணுங்க. கார்டுல கூட இருக்கிறாங்க. salary வந்தா அம்மா அப்பா பாக்குறது இல்ல, வெளியூர்ல இருக்கிறாங்க. ஆமா மேடம், எப்போ ஒரு டைம் வராங்க, ஏதோ பாக்குறேன். நாங்க 4 பேரும் எடுத்துருங்க. எங்களுக்கு 2 பேருக்கு ரேஷன் கார்டு. சரி மேடம், சரி அப்படி பண்ணலாம். அப்படி பண்ணுங்க மேடம். ಅವ್ರ ಹೆಸರನ್ನ ಸೇರಿಸ್ತಾರೆ. ಹೆಸರು ಸೇರಿಸಲಿಲ್ಲ ಅಂದ್ರೆ ತಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ, ನಮ್ಮ ಮಗನ ಹೆಸರು ಸೇರ್ಸಕ್ಕೆ ಹೋಗಿ ಸೇರ್ಸಿಲ್ಲ. ಈಗ ಸೇರಿಸ್ಬಿಟ್ಟು ಅವ್ರು ಬೆನಿಫಿಟ್ ತಗೊಂಡ್ರು. ಸರ್ಕಾರ ಯಾವಾಗ ಟೈಟ್ ಮಾಡ್ತು, ಇವಾಗ ನಮ್ಮ ಮಕ್ಕಳು ತೆಗೆದಾಕಿ ಅಂತ ಬರ್ತಾರೆ. ಎಲ್ಲ ಇವ್ರ ಹಿಂದೆ ಮಾಡ್ತಾ ಇರೋದು. ನಮ್ದು ಇಲ್ಲೇನು Madam, good afternoon. I am having problem with this. Due to no ration card, I am a heart patient. My name is in my sister's card. They're not accepting. Please sit for 1 cards minute. like ಅವ್ರಿಗೆ this. ನೀರ್ ಕೊಡಿ, 1 ನಿಮಿಷ ನೀರ್ ಕೊಡಿ. ಆಯ್ತು. So we are just asking for help to get a ration card so that we can a BPL card to go to the hospital for treatment. ಆಂಗ್ಲೋ ಇಂಡಿಯನ್ಸ್ ಅವರು
ಇಲ್ಲೇ ಇದ್ದಾರೆ. ದೇ ಆರ್ ದ ಸಿಟಿಸನ್ಸ್ ಅವರು ಇಲ್ಲಿ. Lot of people are having ration cards who are well off, but poor people like us don't have. We need to get ration card. To get a BPL card for hospital and so many things. So kindly look into this matter, madam. We will give you for health emergency. There People is should a come around provision. house to house checking, madam, and No, see there if is they a got provision ration for card or health no. emergency. As our officers from the food office, they have come and they have given all the details, complete details. There is a provision for BPL card for any health emergency. So we will provide you a ration card. Yeah, I am a heart patient and I Yeah, need for that reason only you will get a ration card. I am being a senior citizen, I can't apply for anything. I am not working. I am alone in the house. So I need all these things for We will provide you. There is some simple procedures, just follow it. whom I should contact, madam. You go to the food inspector, Yes. food office, and taluk office, you can go. You can raise the checklist that you need a ration card, BPL card, Yes, for ma'am. your health emergency. Yes, madam. And mention that you are so you Yes, have ma'am. that cardiac diseases. That is enough, so that they will do it immediately. Thank We you, need- ma'am. Okay. Thank you so much. கார்டு கொடுக்கலாமா? எங்கள் பேரன் இருக்கிறான், அப்பா அம்மா செத்துட்டு வளர்த்துனேன் நான். அவனுங்களால எனக்கு ஆஸ்பத்திரி கூட கண்ணு தெரியலம்மா, ஒரு கண்ணு தான் தெரியுது. 8 மாதம் நடந்து ஒரு ட்ரிப் வந்தால் 100 ரூபாய் ஆகுது. பிடாப்ஸ்க்கெல்லாம் உங்ககிட்ட கூட வந்துக்கிறேன். 8 மாதம் கூப்பிடுங்களே. சரி, எந்த ஒரு ஆளுக்கு கொடுலாம் கூட கொடுக்க மாட்டேன்றாங்கம்மா. 83 வயசு ஆகுது. நான் தனியாக இருக்கிறேன். செப்பரேட்டா இருக்கிறீங்களா? தனியாக இருக்கிறேன். கார்டுல கூட எத்தனை பேர் இருக்கிறாங்க? யாரும் இல்லைம்மா, நான் பெங்களூரு. சரிம்மா, கார்டு இருக்குது உங்ககிட்ட, ரேஷன் கார்டு இருக்குது. கூட ரேஷன் கார்டுல யார் யார் இருக்கிறாங்க? எங்க பேரம்மா. உங்க பேரா? 2 பேத்தி எல்லாம் இல்ல, பேரன் தாக்குறானுங்க. அவனுங்க சொல்றானுங்க தமிழ் வைக்க வரமாட்டேன்றாங்க. சரி, எனக்கு ஒரு ஆள் கொடுக்க மாட்டேன்றாங்கம்மா. 8 மாசமா நான் வாங்காத ஆஸ்பத்திரி கண்ணு ஆபரேஷன் கார்டு இல்லம்மா. ಅವ್ರಿಗೆ ಕಣ್ಣು ಆಪರೇಷನ್ ಅವಶ್ಯಕತೆ ಇದೆ. 83 ವಯಸ್ಸು ಆಗುದಮ್ಮ. 80 ಇಯರ್ಸ್ ಆಗಿದೆ. எல்லாம் எடுத்துட்டாங்க. நான் தனியா இருக்கிறேன். 1,500 காந்தி நகர்ல வாடகை கொடுத்துக்கிது. ಅಲ್ಲ, ಅವರಿಗೆ BPL ಕಾರ್ಡ್ ಇದೆ, ಅವ್ರ ಮಕ್ಕಳು ಬರ್ತಾ ಇಲ್ಲ, ತಮ್ಮೆಲ್ಲ ಕೂಡ ಕೇಳ್ತಾ ಹೇಳ್ತಾ ಇದ್ದಾರೆ. ಅವನಿಗೆ ಹೇಳ್ತಾங்க 5 kg அரிசிக்கு நாங்க ಬರ್ಬೇಕಾ ಕೆಲಸ ಎಲ್ಲ ಬಿಟ್ಟು சொல்றாங்கம்மா. இங்க போட என்னன்றாங்க, புட் ஆஃபீஸ்ல 5 kg அரிசிக்கு நீ வந்துட்டியான்றாங்கம்மா. என்ன ஒரு ட்ரிப்புக்கு 100 ரூபாய் புட் ஆஃபீஸ்ல சொன்னாங்கப்பா. 5 kg அரிசிக்கு நீ வந்துட்டியாங்க. 8 முறை போய்க்கிறோம்மா. மூக்குத்தி வித்து ஒரு ட்ரிப்புக்கு 100 ரூபாய் ஆகுது. இப்ப எதுக்கு போனாலும் பிபி சுகர் இருக்குதுமா. கேடு இருந்தா தானம்மா. 83 வயசுக்கு ஒதுறது, கை கால் எல்லாம் நடக்க முடியல. இன்னொரு ப்ராவிஷன் இருக்குது. ஒரு 5 நிமிஷம் சைலண்டா இருங்கம்மா. ஒரு 5 நிமிஷம். யாருக்கு 70 வயசா இருக்குது, 75 வயசு, ஃபுட் டிபார்ட்மெண்ட்ல இருந்தா உங்களுக்கு ஃப்ரீயா வீடு வீடா அந்த ரேஷன் பெனிஃபிட் கொடுக்கணும். அவரை வந்து அனுப்பிடுறாங்கம்மா. தம்மு வர்றது இல்லம்மா. தம்மு வேண்டாம், தம்பே வேண்டாம். 75 வயசு அப்புறமா, 75 வயசு அப்புறமா ஃப்ரீயா வீடு வீடா யாருக்கு அந்த அவ்வளவு வயசா இருக்குது அவருக்கு தம்பு கொடுக்கற இது இல்ல, அவசியம் இல்ல. சரிம்மா. வீடுக்கே வந்து ஃபுட் ஆபீஸ்ல இருந்தா உங்களுக்கு ரேஷன் வந்து உங்க வீட்டுக்கே சர்வீஸ் பண்ண அந்த ப்ராவிஷன் இருக்குது. சரிம்மா. 83 வயசுமா எனக்கு. அத 75 வயசு ஆனா அப்புறமா அது என்ன சர்வீஸ் இருக்குது, நாங்க அந்த டீடைல்ஸ் எல்லாம் எடுத்து அது உங்களுக்கு அந்த சர்வீஸ் பண்றதுக்கு நாங்க சொல்றோம் எங்க ಆಫೀಸರ್. ரொம்ப ರಘು ಅವ್ರ ಡೀಟೇಲ್ಸ್ ಬರ್ಕೊಳ್ಳಿ ಅದನ್ನ. ಅವರು ಇಲ್ಲೊಂದು ಅಜ್ಜಿ ಬಂದಿದ್ದಾರೆ ಮುಂದೆ, ಅವ್ರದೆಲ್ಲ ಬರ್ಕೊಳ್ಳಿ. ಅಲ್ಲಿ ಕೊಡಿ. ಹಿಂದೆ ಅವ್ರು ಯಾರೋ ಆಗ್ಲೇ ಮಾತಾಡ್ತಾರೆ. எனக்கு தம்மு வர்றது இல்லைங்கம்மா. தம்மு வேண்டாம். எவ்வளவு வயசு? 2 வயசு தான். வயசு எவ்வளவு இருக்குது? 70 இருக்கும். 80 வயசு ஆயிருக்குதா? ஆமா. கார்டு இல்லையா? மாறிக்கு போ. ಕಾರ್ಡ್ இல்லையா? ಕಾರ್ಡ್ இருக்குதா? ಆಯ್ತಾ, ಕಾರ್ಡ್ ಅನ್ನು ಚೆಕ್ ಮಾಡ್ರಪ್ಪ.
ಕಾರ್ಡ್ ಚೆಕ್ ಮಾಡ್ರಿ, ಕಾರ್ಡ್ ಚೆಕ್ ಮಾಡ ಅವ್ರದ್ದು ಕಾರ್ಡ್ ಇಸ್ಕೋ ರಘು. ಅವ್ರು 83 ವರ್ಷ ಹೇಳ್ತಾ ಇದಾರಲ್ಲ, ಅವ್ರ ಹೆಸರು ಕಾರ್ಡ್ ಇಸ್ಕೋ ಹೇಳ್ತೀನಿ. நான் செத்துட்டேன்னு கேன்சல் ஆகி போச்சுங்க. நான் இல்லைன்னே கேன்சல் பண்ணி. ಇಲ್ಲ ಇಲ್ಲ ಕ್ಯಾನ್ಸಲ್ ಆಗಿದೆ ಅಂತ. ஆமா, நான் செத்துட்டேன்னு போனேன். ಇಲ್ಲ ಇಲ್ಲ தம்மு அதனே கேன்சல் அப்புறம் போனேன். ತಮ್ಮಿಲ್ದೆ ಇವಾಗ ಇನ್ನೊಂದು ಸರ್ವಿಸ್ ಇದೆ ಅಂತ ಹೇಳ್ತಾ ಇದ್ದಾರೆ. 75 ಇಯರ್ಸ್ಗೆ ತಮ್ಮೆ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ಹೊಸ ಒಂದು ರೂಲ್ಸ್ ಮಾಡಿದ 5 ವರ್ಷದ ಮೇಲ್ಪಟ್ಟವ್ರಿಗೆ ತಗೊಳ್ದೆ ರೇಷನ್ ಕೊಡಬೇಕು ಅಂತ ಒಂದು ಪ್ರಾವಿಷನ್ ಇದೆ, ಸ್ಕೀಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಮೇಡಮ್. ತಮ್ಮಿಲ್ದೆ ಮೇಡಮ್, ನಮ್ದು ಬೆಮಲಲ್ಲಿ TCL ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಮೇಡಮ್. ನಾನು TCL ನಲ್ಲಿ ಕೆಲಸ ಮಾಡ್ಬಿಟ್ಟು ಆಮೇಲೆ TCL ಕೆಲಸ ಮಾಡಿದೀರಾ? ಆಮೇಲೆ BML ಅಲ್ಲಿ. ಹೌದು. ಆಮೇಲೆ 13 years ಅಪಾಯಿಂಟ್ಮೆಂಟ್ ಕೊಟ್ರು ಮೇಡಮ್. BPL ಕಾರ್ಡ್ ಸರೆಂಡರ್ ಮಾಡ್ಬಿಟ್ಟ. ಈಗ ರಿಟೈರ್ಡ್ ಆಗಿ 7 month ಆಯ್ತು ಮೇಡಮ್. ನಮ್ಗೆ ಇನ್ಕಮ್ ಏನಿಲ್ಲ. ಇನ್ಕಮ್ ಸರ್ಟಿಫಿಕೇಟ್ ನಮ್ಮ ಹುಡುಗಿಗೆ ಹೋಗಿ ಮಾಡಿದ್ರೆ APL ಕಾರ್ಡ್ ಇದೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಕಳ್ಸಿಬಿಟ್ರು ಮೇಡಮ್. ನಮ್ಗೆ ನೋಡಿ ಹಿಂಗೆ ಇದೆ ನೋಡಿ, ಅವರು ಕೆಲಸದಲ್ಲಿ ರಿಟೈರ್ಡ್ ಆಗಿದ್ದಾರೆ ಅಂತ TC ಇರೋದ್ರಿಂದ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲಂತ ಇವಾಗ. ಮಾಡಿಲ್ಲ ಮೇಡಮ್. ಈಗ ನಮ್ಗೆ ರೇಷನ್ ಕಾರ್ಡ್ ಬೇರೆ ಇಲ್ಲ. ನಮ್ಗೆ APL ಕಾರ್ಡ್ ಕೊಟ್ಬಿಟ್ರು. ಈಗ ರಿಟೈರ್ಡ್ ಆಗ್ಬಿಟ್ಟ ಮೇಡಮ್. ನಮ್ಗೆ BPL ಒಂದು ಮಾಡ್ಕೊಟ್ರೆ ಚೆನ್ನಾಗಿರ್ಬೋದು. APL ಕೊಟ್ಟಿದ್ದಾರೆ ಆವಾಗ APL ಕೊಟ್ಟಿದ್ರೆ ಈಗ ಸರೆಂಡರ್ ಮಾಡ್ಬಿಟ್ಟ. ಈಗ BPL ತಗೋಬೇಕು ನೀವು. ಹೌದು ಮೇಡಮ್. ಹಾ, ಈಗ ಇನ್ಕಮ್ ಮಾಡಿದ್ರೆ ಹೋದ್ರೆ BPL ಕಾರ್ಡ್ ಇಲ್ಲ ನಿಮ್ಮ ಹತ್ರ, APL ಕಾರ್ಡ್ ಕೊಡೋದಿಲ್ಲ ಅಂತ ಹೇಳ್ತಾರೆ. APL ಕಾರ್ಡ್ ಇದೆಯಾ ನಿಮ್ ಕಡೆ? ಹೋಗ್ಲಿ, APL ಕಾರ್ಡ್ ಇದೆ. APL ಕಾರ್ಡ್ ಇದೆ. ನೀವು ಪೆನ್ಷನ್ ಪೇಯರ್ಸ್, ಪೆನ್ಷನ್ ಬರ್ತಾ ಇದೆಯಾ ನಿಮ್ಗೆ? ಬೆಮಲ್ನಲ್ಲಿ ಪೆನ್ಷನ್ ಬರುತ್ತೆ ಮೇಡಮ್. ಬೆಮೆಲ್ ಎಷ್ಟು ಬರುತ್ತೆ? 2600 ಬರುತ್ತೆ ಮೇಡಮ್. ಇದೆ ಮೇಡಮ್ APL ಕಾರ್ಡ್. ಮನೇಲಿ ಯಾರಿಗಾದ್ರೂ ಗೃಹಲಕ್ಷ್ಮಿ ಬರುತ್ತೆ? ಯಾರಿಲ್ಲ ಮೇಡಮ್. ನಾವು ನಮ್ಮ ಹುಡುಗಿ ಅಪೆಂಡಿಕ್ಸ್ ತರ ಹೋಗ್ತಾ ಇದ್ದಾರೆ. ಒಂದ್ಸತಿ ವೆರಿಫೈ ಮಾಡಕ್ ಹೇಳ್ತೀನಿ. ಇನ್ಕಮ್ ಸರ್ಟಿಫಿಕೇಟ್ ಸ್ವಲ್ಪ ವೆರಿಫೈ ಮಾಡಕ್ ಹೇಳ್ತೀನಿ. ಬೇರೆ ಏನು ಬೆನಿಫಿಟ್ಸ್ ತಗೋತಾ ಇಲ್ವಲ್ಲ ನಿಮ್ ಕಾರ್ಡ್ ಅಲ್ಲಿ? ವೆರಿಫೈ ಮಾಡ್ತಾರೆ. ಸರಿ ಮೇಡಮ್, ನಮಸ್ತೆ ಮೇಡಮ್. ನನ್ಗೆ ರೇಷನ್ ಕಾರ್ಡ್ ಇಲ್ಲ. 2008 ಇಲ್ಲ. 2008 ಇಲ್ಲ. ನಮ್ಮ ಮನೆಯವ್ರ ಇಲ್ಲ. ಮಾಡ್ತಿದ್ದೆ ಯಾರೋ ಇಲ್ಲ ಅಂತಾರ. ಹುಡುಗರಿಗೆ ಕೆಲಸ ಇಲ್ಲ. ಒಬ್ರೆ ಮನೇಲಿ ಇದ್ದಾರ, ಆಕ್ಸಿಡೆಂಟ್ ಐತೆ. ಒಬ್ರು ಮನೇಲಿ ಇದ್ದ, ಒಬ್ರ ಡೈಲಿ ಕೆಲ್ಸಕ್ಕೆ ಹೋಗ್ತಾನ. ನೈಟ್ ಡ್ಯೂಟಿಗೆ ಹೋಗ್ತಾರೆ. ಇಲ್ಲ ಮಾಕೆ ಮನೇಲಿ ಇದ್ದಾನೆ. ಮನೇಲಿದಾರ ಒಬ್ರು ಹುಡುಗ ಮನೇಲಿ ಇದ್ದಾರೆ. ಇಬ್ರಿಗೆ ಮದ್ವೆ ಇಲ್ಲ. 2008 ಇಂದ ಕಾರ್ಡ್ ಇಲ್ಲ. ಹೋಗ್ತಿದೆ, ನಿನ್ ಮನೆ ಇದೆ ಆಗ ಕೊಡಲ್ಲ ನಮ್ಗೆ. ಸ್ವಂತ ಮನೆ ಇದೆಲ್ಲವಲ್ಲಮ್ಮ. ಸ್ವಂತ ಮನೆ ಇದೆ ಅಂತ ಕಾರ್ಡ್ ಕೊಡಲ್ಲ ಅಂತಾರ. ದಿನಾನು ಹೋಗಿ ಹೋಗಿ ಬರ್ತಾ ಇದ್ದಾನ. ವೆರಿಫೈ ಮಾಡಿದಾರ? ಬಂದ್ ಹೋಗಿದಾರ ನಿಮ್ಮ ಹತ್ರ? ಏನಪ್ಪ, ಮನೆಗೆ ಬರ್ತಾರ ಅಷ್ಟೇ. ಕಾರ್ಡ್ ಇಲ್ಲ. ಓಪನ್ ಅಪ್ಲೈ ಮಾಡಕ್ಕೆ ದಿನ ಹೋಗ್ತೀನಿ ಬರ್ತೀನಿ. ಹೊಸಗೆ ಕಾರ್ಡ್ ಮಾಡೋ, ಹೊಸ ಕಾರ್ಡ್ ಮಾಡಬೇಕಮ್ಮ. ನಾವೇನು ಸ್ವಂತ ಮನೆ ಇದೆ ಅಂತ ಕೊಟ್ಟಿಲ್ವಾ? ಸ್ವಂತ ಮನೆ. ಇನ್ಯಾರು ಮನೇಲಿ ದುಡಿಯೋರಿಲ್ಲ? ನಮ್ಮ ಹುಡುಗರು ಇಷ್ಟ ಇಬ್ಬರೇ ಇದಾರೆ. ಅವ್ರಿಗೆ ಮದ್ವೆ ಆಗಿಲ್ಲ. ಯಾಕಂದ್ರೆ ಅವ್ನು ಪೇಷಂಟ್ ಕರ್ಕೊಂಡು ಹೋಗಿ ಹುಡುಗರು ಯಾವ ಇದು ಮಾಡಿಬಿಟ್ಟ. ನಾನು ಮನೇಲಿ ಇದ್ದಾರೆ. ಯಾವಾಗ ನಡ್ತೀನಿ ಹಂಗೆ ಫಿಕ್ಸ್ ಬರುತ್ತೆ. ಹಿಂಗೆ ಒಂದೊಂದ್ ತರ ಬರ್ತಾರಲ್ಲ ಡಾಕ್ಟರ್ ಇರ್ತಾರೆ. ಅದಕ್ಕೆ ಮನೇಲಿ ಇಟ್ಕೊಂಡು ನಾವು ನೋಡಿ. ಆಯ್ತು, ಮಾಡ್ಕೊಡೋಣ ನಿಮ್ಗೆ. BPL ಮಾಡ್ಕೊಡೋಣ. ನೆಕ್ಸ್ಟ್ ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗತ್ತೆ, ನಿಮಗೂ ಬೇಕಾಗತ್ತೆ. ಇನ್ನೂ ಒಬ್ಬರು ಅವನಿಗೂ ಮದುವೆ ಇಲ್ಲ. ಎಲ್ಲಕ್ಕೆ ವಯಸ್ಸಾಗ್ಬಿಟ್ಟು 43, 45. ಬರ್ರಿ, ಅಲ್ಲಿ ಕೊಡಿ, ನಿಮ್ದು ಡೀಟೇಲ್ಸ್ ಕೊಡಿ. ಅವ್ರಿಗೆ ನಾವು 3 ವರ್ಷ ಆಯ್ತು ನಾವು ರೇಷನ್ ಬರ್ತಾ ಇಲ್ಲ. ಅರ್ಜಿನೂ ಇದ್ದಾರೆ. ಹೋದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದೆಯಾ? ಕಾರ್ಡ್ ಇದೆ ಮೇಡಮ್. ಕಾರ್ಡ್ ಇದೆ ಮೇಡಮ್. BPL ಕಾರ್ಡ್ ಇದೆ. ಕಾರ್ಡ್ ಇದೆ ಮೇಡಮ್. ಬೆನಿಫಿಟ್ ಬರ್ತಾ ಇಲ್ಲ. 2-3 ವರ್ಷ ಆಯ್ತು ಮೇಡಮ್ ರೇಷನ್ ತಗೊಂಡು. ನಮ್ಮ ಅಜ್ಜಿನೂ ಇದ್ದಾರೆ.
3 ವರ್ಷ ಆಯ್ತು ಬಂದಿಲ್ಲ ಮೇಡಮ್. ಅಪ್ಲೈ ಮಾಡಿ ಇದ್ರಲ್ಲಿ ಫುಡ್ ಆಫೀಸಿಗೆ ಹೋಗಿ ಕೇಳಿದೆ ಮೇಡಮ್, ನಿಮ್ಮ ಕಾರ್ಡ್ ಲ್ಯಾಪ್ಸ್ ಆಗಿಬಿಟ್ಟೆ ಅಂತ 1 ವರ್ಷ ಮೇಲೆ ಆಯ್ತು ಹೇಳಿ ಅಂತ. ತಿರ್ಗಾ ಹೋಗಿ ನಾವು ಬಂಗಾರಪೇಟೆಯಲ್ಲಿ ಯಾರೆಲ್ಲ ಇದ್ದು ಏನೋ ಮಾಡಿ ಅಷ್ಟು ವಯಸ್ಸವ್ರು ತಮ್ಮೆ ತಗೊಳಲ್ವಲ್ಲ? ತಮ್ಮ ಇದ್ರೂ ಅವ್ರಿಗೆ ಎಷ್ಟು ವಯಸ್ಸೆಷ್ಟು? ಮೇಡಮ್ 80 ಮೇಲೆ ಇದೆ. ಅವ್ರಿಗೆ ತಮ್ಮೆ ತಗೊಳಲ್ವಲ್ಲ? ಇಲ್ಲ ಮೇಡಮ್ ಕೇಳಿ ಆಯ್ತು ಮೇಡಮ್, 3-4 ತಿಂಗಳಾಯ್ತು ಮೇಡಮ್. ತಿರ್ಗಾ ಅದನ್ನ ನೋಡಿ, ತುಂಬಾ ಈ ತರದ್ದು ಕಂಪ್ಲೇಂಟ್ಸ್ ಜಾಸ್ತಿ ಇದೆ. ಇವ್ರು ಒಂದ್ ರೀಸನ್ ಹೇಳಿ ಬಿಡ್ತಾರೆ. ಯಾಕಮ್ಮ ನಿಮ್ಗೆ 1-2 ಅರ್ಜಿ ಬರುತ್ತಲ್ಲ, ಯಾಕೆ ಇಂಥವ್ರೆಲ್ಲ ನಿಮ್ಮನ್ನ ಯಾಕೆ ಬಂದ್ ನೋಡಲ್ಲ? ಕಾರ್ಡ್ ಚೆಕ್ ಮಾಡು. ಏ ಮಧು, ಕಾರ್ಡ್ ಚೆಕ್ ಮಾಡಿ ಅದನ್ನ. பேசிருக்கிறாங்களே ವಿಡೋ ಪೆನ್ಷನ್ ಬರಲ್ಲ. ವಿಡೋ ಪೆನ್ಷನ್ ಬರ್ತಾ ಇದೆ 800 ರೂಪೀಸ್. ಗೃಹಲಕ್ಷ್ಮಿ ಬರ್ತಾ ಇದೆಯಾ 2000? ಇಲ್ಲ, ಯಾವ್ದು ಬರ್ತಾ ಇಲ್ಲ. ರೇಷನ್ ಕಾರ್ಡ್ ಇಲ್ಲ ಮೇಡಮ್. ರೇಷನ್ ಕಾರ್ಡ್ ಇಲ್ಲ. ರೇಷನ್ ಕಾರ್ಡ್ ಇಲ್ಲ. ಕೂತ್ಕೊಳ್ಳಿ. ನಮಸ್ಕಾರ ಮೇಡಮ್. ಮೇಡಮ್, ನಮ್ 4 ವರ್ಷದಿಂದ ರೇಷನ್ ಕಾರ್ಡ್ ಇಲ್ಲ ಮೇಡಮ್. ಫ್ಯಾಮಿಲಿ ತಮ್ಮಕ್ಕಿಲ್ಲ ಅನ್ಬಿಟ್ಟು ಮೇಡಮ್ 4 ವರ್ಷದಿಂದ ನಮ್ಗೆ ರೇಷನ್ ಕಾರ್ಡ್ ಇಲ್ಲ ಮೇಡಮ್. ಫ್ಯಾಮಿಲಿ ತಮ್ಮಕ್ಕಿಲ್ಲ ಅನ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು. ಎಷ್ಟು ಸಲ ಆಫೀಸ್ ಹೋಗಿ ಕೇಳಿ ಹೊಸ ಕಾರ್ಡ್ ಮಾಡ್ಸೋವಾಗ ಮಾಡಿಸ್ತೀನಿ ಅನ್ಬಿಟ್ರಿ ಮೇಡಮ್. 4 ವರ್ಷದಿಂದ ನಮ್ಗೆ ಇಲ್ಲ ಮೇಡಮ್ ರೇಷನ್ ಕಾರ್ಡ್. ನಮ್ಗೂ ಹುಷಾರಿಲ್ಲ, ನಮ್ಮ ಯಜಮಾನ್ರು ಅಟ್ಯಾಕ್ ಅಲ್ಲಿ ತೀರೋಗ್ಬಿಟ್ರಿ ಮೇಡಮ್. ಈಗ ನೀವು ಒಬ್ಬರೇ ಇದ್ದೀರಾ? ಇಲ್ಲ, ನಮ್ ಚಿಕ್ಕ ಮಗ ಪೇಂಟ್ ಕೆಲಸ ಮಾಡ್ತಾರೆ ಮೇಡಮ್. ದೊಡ್ಡ ಮಗನು ಅಲ್ಲೇ ಅವ್ರ ಬೆಂಗಳೂರಲ್ಲಿ ಸೆಟ್ಲ್ ಆದ್ರು ಮೇಡಮ್. ನಮ್ ಚಿಕ್ಕ ಮಗನು, ನಾನು, ನಮ್ ತಮ್ಮ ಇದ್ದೀರಿ ಮೇಡಮ್. ನಮ್ 3 ಜನಕ್ಕೆ ಕಾರ್ಡ್ ಕೊಡ್ರಿ ಮೇಡಮ್. ನಮ್ ಕಾರ್ಡ್ ಮುಖ್ಯ ಮೇಡಮ್. ಹಾಸ್ಪಿಟ್ಲ್ಗೆ ಹೋಗಬೇಕಾದ್ರೆ ನಮ್ಗೆ ಕಾರ್ಡ್ ಮುಖ್ಯ ಮೇಡಮ್. ನಮ್ಗೆ ಹಾಸ್ಪಿಟ್ಲ್ಗೆ ದಯವಿಟ್ಟು ನಮ್ ಕಾರ್ಡ್ ಮಾಡಿಸ್ಕೊಡ್ರಿ ಮೇಡಮ್. ನಮ್ಗೆ 4 ವರ್ಷದಿಂದ ಇಲ್ಲ ಮೇಡಮ್. 2000 ಇಲ್ಲ, ರೇಷನ್ ಇಲ್ಲ, ಯಾವ್ದು ಇಲ್ಲ మేడం. మేడం మేడం మాకు 6 నెలలు అయింది మేడం కూపన్ వేస్తాండ్రి, అది రాలేదు. నాకు ఒళ్ళు బాగలేదు, ఆర్ట్ ఆపరేషన్ అయింది. ಅಜ್ಜಿನ್ ಕೂರ್ಸಿ ಅವ್ರನ್ನ, ಅಜ್ಜಿನ್ ಕೂರ್ಸಿ. 70 ಇಯರ್ಸ್ ಮೇಲ್ಗಡೆ ಇರೋಂಥವ್ರಿಗೆ ತಗೊಳ್ದೆ ಬೇರೆ ಒಂದು ಪ್ರಾವಿಷನ್ ಇದೆ ವಿಶೇಷವಾಗಿ. ಅದನ್ನ ವಿಶೇಷವಾಗಿ ಆಫ್ಟರ್ 70-75 ಇಯರ್ಸ್ ಮೇಲಿರೋರಿಗೆ ಯಾವ ತರ ಅದು ರೇಷನ್ ಬೆನಿಫಿಟ್ಸ್ ಕೊಡಬೇಕು ಅಂತ ಅದರದ್ದು ಅವೇರ್ನೆಸ್ ಕೊಡ್ತೀವಿ. ಆ ಬೆನಿಫಿಟ್ಸು ಅವ್ರಿಗೆ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ, సౌకర్య ಮಾಡ್ತೀವಿ మేడం. మాకు రేషన్ కార్డు పోయి 6 నెలలు అయింది మేడం. లేదా క్యాన్సిల్ అయిందా? క్యాన్సిల్ అయింది. అడంపల్లి. అది మా కొడుకు కూడా చాలా ఒళ్ళు బాగలేదు మేడం, హాస్పిటల్కి పోతానే ఉంటారు. అది మా కొడుకు అలాదిగా ఉన్నాడు. ఆ చిన్నానికి చాలా ఒళ్ళు బాగలేదు, సెపరేట్ గా ఉండారు. కార్డు బీపీఎల్ క్యాన్సిల్ అయింది, అయిపోయింది. మాకు రేషన్ వచ్చి 6 నెలలు అయింది. ఏమి వాడలేదు కదా, పంట పైరు ఏమి లేదు. మాకు ఒళ్ళు బాగలేదు. మా కొడుకులు మన్ను పని చేపిస్తారు. 10 మనిషిని 20 మనిషిని తోడుకొని పోయి అది చేపించి వాళ్ళకి వస్తుంది దుడ్డు, వాళ్ళకి ఇస్తారు, వచ్చే కూలోళ్ళకి ఇస్తారు. కొడుకు మీ కార్డులో ఉండాడా? ఉండారు. మా కొడుకు పని చేపిస్తాడు, కాంట్రాక్టర్ దుడ్లు వస్తుంది లేదు మేడం. మన్ను పని బెంగళూరులో పోయి మన్ను పని చేపిస్తారా. ఒక కొడుకు అలాదిగా ఉన్నారు, వాళ్ళు 5 మనిషి ఉన్నారు. ఇంకా ఆ కొడుకు చాలా కాయల అలాదిగా ఉండే కొడుకుకి. సరే, మాకు కాయల. దానికి ఏం చేయాలో చెప్తాం. సరే మేడం. அது அமராவதி దగ్గర. மார்னிங் மேடம். இது எங்க வீட்டுக்காரர் இறந்துட்டாங்க. விடோ பின்ஷன் வாயின்னு இருக்கிறோங்க. ஒரு பையன் இருக்கிறான் சார் மேடம், அது பின்ஷன் இல்லைன்னு சொல்லிட்டாங்க. அதுதான் சரி கேட்கலான்னு வந்து இருக்கிறோங்க. முடி கட் பண்ற கடை வச்சுன்னு இருக்கிறான் பையன், அது பின்ஷன் இல்லைன்ட்டாங்க. மது ಏನಾಗಿದೆ? என்ன சொல்றேன்னு தெரியல. அதான் மேடம், ஒரு பையன் இருக்கிறான் மேடம், முடி கட் பண்ற கடை இருக்குங்க. 5 மாசமா பின்ஷன் வரல,
பையனை டிலேட் பண்ணிட்டு வா, நான் உனக்கு கார்டு கொடுக்குறேன், பின்ஷனுக்கு எழுதி தரேன் அப்படி. 15 நாளா ஃபுட் ஆஃபீஸ்க்கு போயின்னு இருக்கிறவங்க பையனை டிலேட் பண்ணிட்டு வாமா, உனக்கு பின்ஷனுக்கு பண்றான் அப்படின்னு சொல்றாங்க மேடம். ரொம்ப கஷ்டமா இருக்கு. அவனே கூலி வேலை செய்யறான் மேடம். கட்டிங் ஷாப் வச்சுன்னு இருக்கிறான். கட்டிங் ஷாப் இருக்குதா? பி ஷாப்ல இருக்குதுங்க வீடு. ஒரே பையன் தான் இருக்கிறாங்க. ரேஷன் கார்டுல உங்க பையன் பேர் இருக்குதா? ஆமா மேடம். பாக்குறதும் இல்லைங்க பையன் கூட. பாக்குது இல்லையா? பொண்ணுகிட்ட கார்டுல டிலீட் பண்ணுங்க போதும். அதான் கார்டுல டிலீட் பண்ண முடியுமா? பண்ணிட்டு அவன் கேக்குறாங்க, நீ இன்னைக்கு இருந்து நாளைக்கு போயிடுவே, அவன் பையன் லைஃப் ஆகணுமே, நீ உனக்கு பின்ஷன் தான் முக்கியமானு கேக்குறான் மேடம். ரொம்ப கஷ்டமா இருக்குங்க. பின்ஷன் தான் எனக்கு. ஹாஸ்பிட்டல் சுகர் பிபி இருக்குதுங்க, ஹாஸ்பிட்டலுக்கு போயின்னு இருக்கிறேன். சொல்லு ಮೇಡಮ್ ನಮಸ್ತೆ. ಕಟಿಂಗ್ ಶಾಪ್ ಮೇಡಮ್ ಕೂಡಗಲ್ಲು ನನ್ಗೊಬ್ಳು ಮಗಳು ಕಾವ್ಯ ಅಂತ. ನಮ್ಮ ಮನೆಯವ್ರು ಬಂದ್ಬಿಟ್ಟು 0% ಟ್ಯಾಕ್ಸ್ ಕಟ್ಟಿದ್ದಾರೆ ಮೇಡಮ್. ಟ್ಯಾಕ್ಸ್ ಕಟ್ಟಿರೋದು ಏನಕ್ಕೆ ಅಂತಂದ್ರೆ, ನಾವು ಪುರೋಹಿತ ಕೆಲಸ ಮಾಡ್ತಾರೆ, ನಾನು ಟೈಲರ್ ಕೆಲಸ ಮಾಡ್ತೀವಿ. ಏನ್ ಕೆಲಸ? ನಾನು ಬಂದ್ಬಿಟ್ಟು ಟೈಲರ್ ಕೆಲಸ ಮಾಡ್ತೀನಿ ಮೇಡಮ್. ಟೈಲರಿಂಗ್ ಕೆಲಸ. ನಮ್ಮ ಮನೆಯವ್ರು ಬಂದ್ಬಿಟ್ಟು ಪುರೋಹಿತರು, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಆದ್ರೆ ನನ್ಗೊಬ್ಳೆ ಮಗಳು, ಗಂಡ್ ಮಕ್ಳು ಯಾರು ಇಲ್ಲ ಮೇಡಮ್. ಆದ್ರೂ ಕೂಡ 0% ನೀವು ಟ್ಯಾಕ್ಸ್ ಕಟ್ಟಿದೀರಾ ಅಂತೇಳಿ ನಮ್ಮದು BPL ಇಂದ ಮಾಡಿಸ್ಬಿಟ್ಟಿದ್ದಾರೆ ಮೇಡಮ್. APL ಮಾಡ್ಬಿಟ್ಟಿದ್ದಾರೆ BPL ಇಂದ. ಇನ್ನೇನು ಬೇರೆ ಯಾವ್ದು ಇಲ್ಲ ಮೇಡಮ್. ಕರೆಕ್ಷನ್ಸ್ ಮಾಡಕ್ಕೆ ಏನ್ ಪ್ರಾವಿಷನ್ ಇದೆ ಮತ್ತೆ ನಾನು ಅದನ್ನ ತಿಳ್ಕೊಂಡು. ಅದು ನನ್ನ ಮಗಳಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಮೇಡಮ್, ಅದೊಂದು ನನ್ಗೆ ಮೇನ್. ನೀವು ಟೈಲರಿಂಗ್ ಕೆಲಸ ಮಾಡ್ತೀರಾ, ಮಗಳಿಗೆ ಏನ್ ತೊಂದರೆ ಇದೆ? ಕಿಡ್ನಿ ಪ್ರಾಬ್ಲಮ್ ಇದೆ ಮೇಡಮ್. ಆಯ್ತಮ್ಮ, ಕೊಡಿ, ನಾನು ಹೇಳ್ತೀನಿ ಏನಿದೆ. ಮೇಡಮ್ ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಮೇಡಮ್ ರೇಷನ್ ಕಾರ್ಡ್ ಹೋಗ್ಬಿಟ್ಟೈತೆ, ನಂದು APL ಕಾರ್ಡ್ ಆಗ್ಬಿಟ್ಟೈತೆ. ತಲೆ ಅದರುತ್ತೆ, ನನ್ನ ಕೈ ಅದರುತ್ತೆ. ರೇಷನ್ ಕಾರ್ಡ್ ಇಲ್ಲ. 5 ತಿಂಗಳಿಂದ ನವೆಂಬರ್ ಇಂದ ಪೆನ್ಷನ್ ಇಲ್ಲ. ಪೆನ್ಷನ್ ಇಡಿಯೋ ಪೆನ್ಷನ್ ಬರ್ತಾ ಇಲ್ಲ ಮೇಡಮ್. ಆಯ್ತು, BPL APL ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು ಮೇಡಮ್. ರೇಷನ್ ಅದಕ್ಕೆ ರೇಷನ್ ಇಲ್ಲ. ನವೆಂಬರ್ ತಿಂಗಳಿಂದ ಇಲ್ಲ ಮೇಡಮ್ ನಮ್ಗೆ. APL ఆగోగిదే. కోడలు ఉంది, 3 బిడ్డలు ఉంటారు. నాకు రేషన్ వేరే రాలా మేడం. 6 నెలలు అయింది. పింఛన్ వేరే 600 వస్తుంది నాకు. మీకు పెన్షన్ వస్తుందా? 600 వస్తుంది మేడం. 2000 వస్తుందా? 2000 వస్తుంది మేడం. 2000 వస్తా ఉందా? వస్తుంది. 600 నాకు వచ్చేది. ఎంత వయసు ఎంత? నాకు 65 ఉంది మేడం. 65 ఉంటే 1000 రావాలనే? రాలేదు మేడం, అంతే 600 వచ్చేది. అది విడో పెన్షన్ ని క్యాన్సిల్ చేస్తే 65 ఏళ్ళకి సీనియర్ సిటిజన్ పెన్షన్ వస్తుంది. కోడలకి కొడుకు చనిపోయిండు, కోడలకి 2 ఆడబిడ్డలు, కోడలు కూడా నా దగ్గరే ఉంది. బాగా ఇంటి పని చేసుకుంటుంది మేడం కోడలు. మా పెన్షన్ మీకు వేరే చేసి అల్ల కోడలు కూడా పింఛన్ చేయండి మేడం. కోడలకి ఇద్దరిది చేయిస్తాం. ఇది ఇప్పుడు విడో పెన్షన్ క్యాన్సిల్ చేస్తే 65 ఇయర్స్ 65 ఏండ్లు అయిండేదానికి 1000 పెన్షన్ వస్తుంది. 1100. సరే, 1100 వస్తుంది. రేషన్ కార్డు ఆ బిడ్డలు వేసుకోవాలి మేడం, వాళ్ళకి రేషన్ కార్డు లేదు. మొదలు ఉండే కదా రేషన్ కార్డు. అయింది మేడం. లేదు, క్యాన్సిల్ అయిందా? క్యాన్సిల్ అయింది. కొడుకు వేరే దిక్కుండా, ఆ కొడుకు పేరు ఉందని క్యాన్సిల్ చేసిండ్రు. క్యాన్సిల్ చేసినారా? కొడుకు చూసేలేదు, కొడుకు దూరంగా ఉన్నాడు. కొడుకు చూసేలేదు. కార్డులో ఉండాడా? ఉండాడు. ಕೊಟ್ಟೇಸಿ ರೇಷನ್ ಕಾರ್ಡ್ ತಗೊಂಡು ನೋಡಿ ಅಪ್ಪ, ಆ ರೇಷನ್ ಕಾರ್ಡ್ ಅಲ್ಲಿ ಯಾರ್ಯಾರಿದ್ದಾರೆ ನೋಡಿ. ಅವ್ರು ವಿಡೋ ಅಂತಾರೆ, ಯಾಕೆ ಕ್ಯಾನ್ಸಲ್ ಆಗುತ್ತೆ ಅವ್ರಿಗೆ ಪೆನ್ಷನ್ ಆಗ್ಲಿ ಇನ್ನೊಂದಾಗ್ಲಿ. 20 ಇಯರ್ಸ್ ಮೇಲಿರೋ ಗಂಡ್ ಮಕ್ಳು ಎಷ್ಟು ಜನ ಇದ್ದಾರೆ? ಗಂಡ್ ಮಕ್ಳು 3 ಜನ ಇದ್ದಾರಾ? సరే అమ్మా ఇను ఒక్క నిమిషము. అమ్మా, ఎందరు కొడుకులు? ఇద్దరు కొడుకులు చనిపోయిండ్రు మేడం. కొడుకులు ఎందరు?
నాకు 5 మంది అయితే 3 కొడుకులు చనిపోయారే. ఇప్పుడు దీంట్లో ఒక కొడుకు ఎత్తేసి ఇంకొక కొడుకు ఉండడు. కొడుకు చచ్చిపోయినాక దాంట్లో డిలీట్ చేపియండి. కొడుకుని ఒక పెద్ద పిల్లోడిని ఒకడిని కూతురు అదంతా క్యాన్సిల్. మా ఇంటి ఆయన్ని అంతా క్యాన్సిల్. నేను చిన్నోడు ఉండడు, కోడల్ని బిడ్డల్ని వేసుకుంటా మేడం. లేదమ్మా, ఇప్పుడు 5 జనాలు ఉన్నారు కదా, కొడుకు చచ్చిపోతే డిలీట్ చేపియాలి కదా. మేడం ఎవరు లేదు. ఒక్క నిమిషం కార్డు ఇవ్వు, కార్డు ఇవ్వు నువ్వు. ఆ కార్డు అంట మేడం. కార్డు తన్ రఘు और ఆ కార్డు తన్ని, ఆ కార్డు తన్ని. पसंद को 3 पेपर सर मैम 5 जने ही मैम, हमें पूरे बच्चे हस्बैंड पूरे 5 जने, उनको काम नहीं, घर में ही वो पैसे क्या भी राशन भी अभी आता नहीं। कार्ड था पहले आपका? अब हमारा को सास का है मैम, उनका आपका कार्ड है? हाँ मैम, हमारा हस्बैंड आपका सेपरेट कार्ड है? सेपरेट का तो नहीं हमारा तो husband जॉइंट का एक फैमिली ही है आपका? मैम हस्बैंड का एक ही है। जॉइंट फैमिली है, उनका सास है वो आपका कार्ड में? हम है सास का है मैम, हमारे 5 जने का किसका भी नहीं है मैम कार्ड में नाम। हाँ, वो अलग बनाना मैम, हमें सेपरेट बनाना। हाँ ओके। उनको टाइफाइड आ गया था, बहुत 3 महीने एडमिट कर डाले थे, उसमें काम से काट डाले, अब घर में छी उन्होंने। आपका कार्ड में नहीं है? आपका फैमिली का लिस्ट नहीं है? नहीं है मैम, हमारा 5 जने का भी नहीं है। हेलो मैम, 5 जने हमारे 3 बच्चे मैम, मैं एक बच्चे 5 जने मैम जी, 5 का भी नाम नहीं है। सास खाली हमारा हस्बैंड का, उनका एक ही 602 जने का ऐड करना है, फिर वही कार्ड में ऐड करो। नहीं मैम, अलग कर लेंगे काको मैम, अलग कर लेते हैं। वो लोग नहीं छोड़ रहे हैं आपको? नहीं छोड़ रही हूँ, उससे अलग कर लेंगे करको मैम। अभी बच्चा को तबीयत ठीक नहीं है ना, अभी ऐड करो, बाद में सेपरेट करो आपका। अच्छा बच्चे को अभी तबीयत ठीक नहीं है ना जी, हर बार टाइफाइड आ रहा है ना, ट्रीटमेंट के लिए ऐड करो, ट्रीटमेंट पहले ले लो, बाद में आप सेपरेट करो बाद में। मैम हमें मुसलमान ने हमें उसमें कन्वर्ट होकर शादी कर लिया मैम, रजिस्टर मैरिज उनको मैरिज वो इसमें मुसलमान इंटरकास्ट मैरिज मैडम। वो 5 जने का अलग करना मैम, वो हस्बैंड का है उसमें चे, अब वो कार्ड को इसमें डालना सो उनका है हस्बैंड। 3 बच्चे हैं आपको? 3 बच्चे मैम, मैं हमारा हस्बैंड 5 जने, स्कूल को भी अभी जमा नहीं मैम, बच्चा को भी ಕಬೀರ್ ಆ ಮಗು ಡೀಟೇಲ್ ತಗೋ, ಟ್ರೀಟ್ಮೆಂಟ್ ಗೆ ಹೇಳೋಣ. ಅಲ್ಲಿ ಹಾಸ್ಪಿಟಲ್ ಇದೆ, ಇಂದಿರಾ ಗಾಂಧಿ ಹಾಸ್ಪಿಟಲ್ ಇದೆ, ಅಲ್ಲಿಗೆ ನಾನು ಲೆಟರ್ ಕೊಡ್ತೀನಿ ಆ ಮಗುಗೆ ಟ್ರೀಟ್ಮೆಂಟ್ ಗೆ. ಆಮೇಲೆ ಕಾರ್ಡ್ ಏನಾದ್ರು ಬೇರೆ ದಾರಿ ಇದ್ರೆ ಅದು ಮಾಡೋಣ. ಹೋಗು, ಅವ್ರಿಗೆ ನಂಬರ್ ಕೊಡು, ಹೋಗು ಕಬೀರ್ ಹೋಗು. क्या नाम है आपका मैडम? क्या नाम है आपका? देखो इधर कबीर भाई आ रहा है मैम, मेरा नाम राहत बेगम। ठीक है, कबीर भाई आ रहा है, आपका नंबर थोड़ा देना जी, मैं आपको लेटर दूंगा, आपका बच्चे का डिटेल्स दे दो, आपका ट्रीटमेंट के लिए हम लेटर देंगे। मैम काम यहाँ करते थे मैम, उन्होंने म्यूनसिपालिटी में सरस्वती मैडम मुझ कार्ड डाला मैम, उन्होंने अब घर में छी 2-3 टाइम माँ को पूछे काम को, उन्होंने नहीं दिया। अब पार्वती मैडम का बोले ही अच्छा जमाती है साल कर को बोली, वो काम में डाल डालो मैम। ಶಾರುಖ್, ಆ ಮಗು ಟ್ರೀಟ್ಮೆಂಟ್ ಗೆ ನಾನು ಲೆಟರ್ ಎಲ್ಲ ಕೊಡ್ತೀನಿ, ಆ ಕಬೀರ್ ಗೆ ಮಾತಾಡಿ. ರೇಷನ್ ಕಾರ್ಡ್ का ಆಟೋ ಡ್ರೈವರ್ ಮೇಡಮ್. நான் ஆட்டோ டிரைவர் மேடம். நீன் ஆட்டோ டிரைவர். 2022ல இருந்து எனக்கு ரேஷன் கார்டே இல்லை மேடம். டெய்லி தாலுகா ஆஃபீஸ்க்கு போகிறோம், ரேஷன் கார்டு இல்லாத ரொம்ப கஷ்டமாகுது மேடம். எது ஒன்றுக்கும் எங்களுக்கு எதுவும் இல்லை மேடம். ஹாஸ்பிட்டலுக்கு போனால் கூட ரேஷன் கார்டு இல்லை மேடம் எங்களுக்கு. இல்ல உங்க இப்போ இல்லையா? இதுக்கு முன்னால கூட கார்டு இல்லையா? இதுக்கு முன்னாடி இருந்துச்சு மேடம், நான் கல்யாணம் பண்ணி செப்பரேட் ஆயிட்டாங்க. செப்பரேட் ஆயிடுச்சியா? செப்பரேட் ஆயிட்டேன். இப்போ நானும் எங்க ஒய்ஃப் தான் இருக்கோம், 2 பேருக்குமே உடம்பு சரியில்லை. ஆனா ஹாஸ்பிட்டலுக்கு போனா கூட ரேஷன் கார்டு இல்லை மேடம் எங்களுக்கு. அந்த கார்டுல ஜாயின் பண்ண முடியாதா? அது டிலேட் பண்ணிட்டாங்க. நான் அம்மா செப்பரேட்டா இருக்கிறாங்க, அதனால நானும் எங்க ஒய்ஃப் செப்பரேட்டா இது புது ரேஷன் கார்டு பண்ணலான்னு பண்ணாங்க.
ಹಾ ಅದೇನಾ? ಅದೇ ವಿಚಾರ. ಅವ್ರ ಅಮ್ಮ ಕಾರ್ಡ್ ಇದೆ ಅಲ್ಲ? ಅವ್ರು ಮಾತಾಡ್ತಾ ಇದ್ದಾರೆ.